ಸೋದರಿಯರೇ, ಈ ದಿನ ಸಿಟಿ ಲಾಡ್ಜ್ನವರು ಮಾನವನ ಮಹಾವಂಶಗಳ ಮುಂದುವರೆದ ಭಾಗವನ್ನು ಮಾತನಾಡಲು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ, ಯಾತಕ್ಕೆ ಈ ಮಹಾವಂಶಗಳು ಕಳೆದೋಗಿರೋ ಕಥೆ ಅಲ್ವಾ ಇದು, ನಾನು ಯಾಕೆ ತಿಳ್ಕೋಬೇಕು ಅಂತ ಇತಿಹಾಸ ಯಾತಕ್ಕೆ ಬೇಕು ಅಂತ ಅನಿಸುತ್ತೆ ಅಲ್ವಾ. ಆದರೆ ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ಏನಾಗಬೇಕು, ನಾನು ಯಾವ ಮಟ್ಟದಲ್ಲಿದ್ದೀನಿ, ಏನು ಬೆಳೆಸ್ಕೊಳ್ಬೇಕು ಅಂತ ತಿಳ್ಕೊಳ್ಳೋದು ಸೂಕ್ತ ಅಂತ ನನಗೆ ಅನಿಸಿ, ಈ ಒಂದು ರೀತಿ ಸೀಕ್ರೆಟ್ ಡಾಕ್ಟರ್ನಲ್ಲಿ ಕಾಸ್ಮೋಜೆನಿಸಿಸ್ ಅನ್ನೋದರಲ್ಲಿ ಇದನ್ನೆಲ್ಲ ವಿವರಣೆ ಕೊಡ್ತಾರೆ ಅವರು. ಇದರಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಹಿಂದೆ ಮಾತಾಡಿದ ವಿಚಾರವನ್ನು ಇಂಟ್ರೊಡಕ್ಷನ್ ಆಗಿ ಹೇಳ್ತಾ, ಈ ಭೂಮಿಯಲ್ಲಿ ವಿಕಾಸ ನಡೀತಾ ಇದೆ. ಭೂಗ್ರಹದಲ್ಲಿ, ಸೂರ್ಯಮಂಡಲದಲ್ಲಿ ಅನೇಕ ಗ್ರಹಗಳಿದ್ದಾವೆ. ಅನೇಕ ಗ್ರಹಗಳಲ್ಲಿ ಕೂಡ ವಿಕಾಸ ನಡೀತಾ ಇದೆ, ಅದು ತಿಳ್ಕೋಬೇಕು. ನಮ್ಮ ಭೂಮಿ ಮೇಲೆ ನಾವು ಜೀವಿಗಳು ಇರೋದು ಅಂದ್ಕೊಳ್ಬೇಡ್ರಿ, ಬೇರೆ ಗ್ರಹಗಳಲ್ಲೂ ಕೂಡ ಜೀವನಗಳು ವಿಕಾಸ ಆಗ್ತಾ ಇದೆ. ಒಂದು ಮುಂದೆ ಇರುತ್ತೆ ವಿಕಾಸದಲ್ಲಿ, ಇನ್ನೊಂದು ಹಿಂದೆ ಇರುತ್ತೆ. ಇದರಲ್ಲಿ ಈ ವಿಕಾಸ ಯೋಜನೆ ನಾವು ಯಾವ ಮಟ್ಟದಲ್ಲಿ ಇದ್ದೀವಿ ಎಲ್ರಿಗೂ ಗೊತ್ತಿದೆ. ನಾವೆಲ್ಲರೂ ಕೂಡ ಯಾವುದ ಹಂತದಲ್ಲಿದ್ದೀವಿ? 5ನೇ ಮಹಾವಂಶದಲ್ಲಿ ಬೆಳೀತಾ ಇದ್ದೀವಿ. 5ನೇ ಮಹಾವಂಶ, 5ನೇ ಉಪವಂಶದಲ್ಲಿ ನಾವು ಬೆಳೀತಾ ಇದ್ದೀವಿ, ಹೌದಾ? ಈಗ 5ನೇ ಉಪವಂಶ, 5ನೇ ಮಹಾವಂಶ ಎಲ್ಲಿಂದ ಬಂತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ, ಈ ಭೂಮಿ ವಿಕಾಸ ಆಗ್ತಾ ಇದ್ದ ಹಾಗೆ ಜೀವರುಗಳ ವಿಕಾಸ ನಡೆಯಿತು. ಅದು ಸುಮಾರು 4-5 ಕೋಟಿ ವರ್ಷಗಳ ಹಿಂದೆ ಮೊದಲನೇ ಮಹಾವಂಶ ಅಂತ ಕರೀತಂಥದ್ದು. ಈ ಭೂಮಿ ನೀರಿನಿಂದ ಮತ್ತು ಗ್ಯಾಸ್ ಅನಿಲಗಳಿಂದ ತುಂಬಿಕೊಂಡಿತ್ತು. ಭೂಮಿ ಇನ್ನೂ ಪ್ರಾರಂಭವಾಗಲಿಲ್ಲ. ಪ್ರಾರಂಭವಾಗುವ ಮುನ್ನ ಆರ್ಕ್ಟಿಕ್ ಅಂದರೆ ಉತ್ತರ ಧ್ರುವದ ಭೂಭಾಗ ಅದು ವ್ಯಕ್ತವಾಯಿತು. ಅಲ್ಲಿ ನಾನು ಬರೆದಿದ್ದೀನಿ, ಅದನ್ನು ಅವಿನಾಶಿ ಖಂಡ ಅಂತ ಕರಿತೀವಿ. ಅವಿನಾಶಿ ಖಂಡ ಅಂದರೆ ನಾವು ಏನು ಶ್ವೇತ ದ್ವೀಪ ಅಂತ ಕರಿತೀವೋ ಅದನ್ನೇ ಅವಿನಾಶಿ. ಸೃಷ್ಟಿ ಆದಾಗ ಭೂಮಿ ಮೇಲೆ ಜೀವರುಗಳು ಪ್ರಾರಂಭವಾದಂಥ ಖಂಡ ಶ್ವೇತ ದ್ವೀಪ, ಅಥವಾ ಅದನ್ನು ಅವಿನಾಶಿ ಖಂಡ ಅಂತ ಕರೀತಾರೆ. ಅಲ್ಲಿ ಛಾಯಾ ಶರೀರಗಳು ಉತ್ಪನ್ನವಾದವು. ಇದು ಒಂದು ಸುಮಾರು ಕೋಟಿ ವರ್ಷಗಳು ಅಲ್ಲಿ ಜೀವರುಗಳು ಬೆಳೆದ ಮೇಲೆ ಇನ್ನೊಂದು ಖಂಡ, ಪಕ್ಕದ ಇನ್ನೊಂದು ಭೂಮಿ ಉದ್ಭವ ಆಯಿತು. ಅದನ್ನು ಪ್ಲಕ್ಷ ದ್ವೀಪ ಅಂತ ಕರೀತಾರೆ. ಇಲ್ಲಿ ನಾನು ಬೋರ್ಡಲ್ಲಿ ಬರೆದಿದ್ದೀನಿ ನೋಡ್ರಿ, ಪ್ಲಕ್ಷ ದ್ವೀಪ ಅಂತ. ಇನ್ನೊಂದು ಭಾಗ ವ್ಯಕ್ತವಾಯಿತು ಭೂಮಿ ಮೇಲೆ. ಆ ಪ್ಲಕ್ಷ ದ್ವೀಪದಲ್ಲಿ ಬಂದ ಜೀವರುಗಳು ಈ ಮೊದಲನೇ ಮಹಾವಂಶದವರೇ ಅಲ್ಲಿ 2ನೇ ಮಹಾವಂಶದ ಜೀವರುಗಳಾಗಿ ವಿಕಾಸ ಆದರು. ಇದು ಮಾನವನ ವಿಕಾಸದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಕೋಟಿ ವರ್ಷಗಳು ನಡೀತು. ಇವರಿಗೆ ಒಂದು ಇಂದ್ರಿಯ ಬಂತು. ಮೊದಲನೇವರಿಗೆ ಶಬ್ದ ಇಂದ್ರಿಯ ಅವರಿಗೆ ಡೆವಲಪ್ ಆಯಿತು. 2ನೇ ಮಹಾವಂಶದಲ್ಲಿ ಚರ್ಮ, ಸ್ಪರ್ಶ ಅಂತ ಹೇಳ್ತೀವಿ. ಸ್ಪರ್ಶ ಅಂತಂದರೆ ಅದರ ದೇಹಕ್ಕೆ ಯಾವ ತಾಕಿದ್ರೂ ಅದಕ್ಕೆ ಅರಿವಾಗ್ತಾ ಇತ್ತು. ಇದು 1 ಕೋಟಿ ವರ್ಷಗಳಾದಮೇಲೆ ಇನ್ನೊಂದು ಜಾಗ ತೋರಿಸೋಕ್ಕಾಗಲ್ಲ, ಲಾಸ್ಟ್ ಟೈಮ್ ತೋರಿಸಿದ್ವಿ, ಲೆಮೂರ್ ಖಂಡ ಅಂತ. ನಾನು ಹೇಳ್ತೀನಿ ಎಲ್ಲಿ ಅಂತ, ನೀವು ಅಟ್ಲಾಸ್ ಸ್ವಲ್ಪ ನೆನೆಸ್ಕೊಳ್ಳಿ. ಭಾರತ, ಇನ್ನು ಕೆಳಗಡೆ ಆಸ್ಟ್ರೇಲಿಯಾ, ಈ ಕಡೆ ಆಫ್ರಿಕಾ, ಈ ಭಾಗ ಹಿಂದೂ ಮಹಾಸಾಗರ ಅಂತ ಕೇಳಿದ್ದೀರಾ? ಹಿಂದೂ ಮಹಾಸಾಗರ ಇವಾಗ ಏನು ಸಮುದ್ರವಾಗಿದೆಯೋ ಅಲ್ಲಿ ಒಂದು ಭೂಮಿ ಉದ್ಭವ ಆಯಿತು. ಯಾವಾಗ? 2 ಕೋಟಿ ವರ್ಷಗಳ ಹಿಂದೆ. ಅದನ್ನು ಲೆಮೂರ್ ಖಂಡ ಅಂತ ಹೇಳ್ತಾರೆ, ಅಥವಾ ಶಾಲ್ಮಿಲಿ ದ್ವೀಪ ಅಂತ ಕರೆದು. ದ್ವೀಪ ಅಂತಂದರೆ ಸುತ್ತಲೂ ನೀರು, ಮಧ್ಯ ಭೂಮಿ. ಇಲ್ಲಿ ಉಗಮವಾದಂಥ ಜೀವರುಗಳು ಮುಖ್ಯವಾಗಿ ಇಲ್ಲಿ ಆಗ್ತಕ್ಕಂಥವರು ಚಂದ್ರಗ್ರಹದಲ್ಲಿ ವಿಕಾಸವಾಗಿರ್ತಕ್ಕಂಥ ಜೀವರುಗಳು ಇಲ್ಲಿ ಆ ದೇಹಗಳಲ್ಲಿ ಪ್ರವೇಶ ಮಾಡಿದರು. ಅದನ್ನು ಹೇಗೆ ಡೆವಲಪ್ ಆದ್ರೆ ಅಂದರೆ ದೇಹ ಚೆನ್ನಾಗಿ ಡೆವಲಪ್ ಆಯಿತು. ದೇಹ ಅಂತಂದರೆ 25ರಿಂದ 28 ಅಡಿ ಉದ್ದ,
ಬಲಶಾಲಿಗಳಾಗಿರ್ತಕ್ಕಂಥ ದೈತ್ಯಾಕಾರದ ರಾಕ್ಷಸಾಕಾರದ ಜೀವರುಗಳು ಲೆಮೂರ್ ಖಂಡದಲ್ಲಿ ಉತ್ಪತ್ತಿಯಾದರು. ಇವರು ಯಾವಾಗ ಬುದ್ಧಿ ಇಲ್ಲ, ಇವರಿಗೆ ಯೋಚನಾ ಶಕ್ತಿ ಇಲ್ಲ. ಬುದ್ಧಿ ಅಂದರೆ ಯೋಚನೆ ಮಾಡೋ ಶಕ್ತಿನೇ ಇಲ್ಲ. ಒಳ್ಳೆ ಕಾಡು ಪ್ರಾಣಿಗಳಿದ್ದ ಹಾಗೆ ಇದ್ದು ಇನ್ನೊಬ್ಬರ ಜೊತೆಲಿ ಹೊಡೆದಾಡಿ ಸಾಯ್ತಾ ಇದ್ರು. ಇದನ್ನು ಕಂಡು ಪ್ರತಿಯೊಂದು ಮಹಾಂಶಕ್ಕೂ ಒಬ್ಬರು ಆಡಳಿತಗಾರರು ಇರ್ತಾರೆ. ಅವರನ್ನು ಮನುಗಳು ಅಂತ ಕರೀತಾರೆ. ಈ ಮನು ಏನು ಮಾಡಿದ್ರು, ಈ ರೀತಿ ಇವರು ವಿನಾಶವಾಗ್ತಾ ಇದ್ರೆ ಹೇಗಪ್ಪ ಮುಂದುವರಿಯೋದು ಅಂದ್ಬಿಟ್ಟು ಶುಕ್ರ ಗ್ರಹದಲ್ಲಿ ಬೆಳೆದಿರ್ತಕ್ಕಂಥ ದೀಕ್ಷಾದಾತರನ್ನು 4 ಬ್ರಹ್ಮ ಮಾನಸ ಪುತ್ರರನ್ನು ಕರೆಸ್ಕೊಳ್ತಾರೆ. ಅವರು ಬಂದಾಗ ಇವರು 3ನೇ ಉಪವಂಶದಲ್ಲಿದ್ದಾರೆ. ಏನು ಬುದ್ಧಿ ಇಲ್ಲ, ದೈತ್ಯಾಕಾರದಲ್ಲಿದ್ದಾರೆ. 28-20 ಅಡಿ ಎತ್ತರದಲ್ಲಿ ಬೆಳೆದಿದ್ದಾರೆ. ದೇಹ ತುಂಬ ಬೆಳೆದಿದೆ. ಆದರೆ ಸುಮ್ಮನೆ ಅಜ್ಞಾನದಿಂದ ಹೊಡೆದಾಡಿ ಸಾಯ್ತಾ ಇದ್ದಾರೆ. ಇಂಥವ್ರಿಗೆ ಏನು ಮಾಡಿದ್ರು, ಈ ಸನತ್ ಕುಮಾರ ಪ್ರಭುಗಳು ಅಂದರೆ ಬ್ರಹ್ಮ ಮಾನಸ ಪುತ್ರರಂದರೆ ಸನಕ ಸಾನಂದ ಸುಜಾತಿಯರು ಅಂತ 4 ಜನ ಶುಕ್ರ ಗ್ರಹದಿಂದ ಕರೆಸ್ಕೊಳ್ತಾರೆ. ಇವರು ಬ್ರಹ್ಮ ಮಾನಸ ಪುತ್ರರು. ಯಾವಾಗಲೂ 16 ವರ್ಷದ ಯುವಕರಿದ್ದಾಗೆ ಈಗಲೂ ಕೂಡ ಅಷ್ಟೇ ಹಾಗೆ ಕಾಣ್ತಾರೆ ಅವರು. ಎಷ್ಟೋ ವರ್ಷಗಳಾದರೂ ಕೂಡ ಹಾಗೆ. ಇವರ ಜೊತೆಯಲ್ಲಿ ಇನ್ನೂ 30 ಮಹರ್ಷಿಗಳು ಬಂದು ಇವರ ಅಡ್ಮಿನಿಸ್ಟ್ರೇಷನ್ಗೆ ಸಹಾಯಕರಾಗಿ ನಿಲ್ತಾರೆ. ಅದನ್ನು ಇವರನ್ನು ಹೆಂಗೆ ಕರ್ಕೊಂಬಂದರು ನೋಡಿ, ಎಷ್ಟು ಮುಂದುವರೆದಿತ್ತಂದರೆ ಶುಕ್ರ ಗ್ರಹದಲ್ಲಿ ನಾವು ವಿಮಾನ ಅಂತ ಹೇಳ್ತೀವಿ. ನಾವು ಶ್ರೀಲಂಕಾ ಇದರಲ್ಲಿ ರಾಮನಾಥನ ಕಾಲದಲ್ಲಿ ಪುಷ್ಪಕ ವಿಮಾನ ಅಂತ ಕೇಳಿದ್ವಲ್ಲ, ಹಾಗೆ ಶುಕ್ರ ಗ್ರಹದಲ್ಲಿ ಇದ್ದಂಥ ಜೀವರುಗಳು ಕೂಡ ವಿಮಾನದಲ್ಲಿ ಬರ್ತಾರೆ ಇಲ್ಲಿಗೆ. ವಿಮಾನದಲ್ಲಿ ಎಲ್ಲಿಗೆ ಬರ್ತಾರೆ ಅಂತಂದರೆ ಈ ಒಂದು ಲೆಮೂರ್ ಖಂಡ ಆಗಿರೋ ಉದ್ಧಾರಕ್ಕಾಗಿ ಅವಿನಾಶಿ ಖಂಡ ಅಂತ ನಿಮ್ಗೆ ಹೇಳಿದೆ. ಯಾವುದಾದ್ರು ಶ್ವೇತ ದ್ವೀಪ ಅಂತ, ಅದು ಯಾವಾಗಲೂ ಈಗಲೂ ಇದೆ. ಅಲ್ಲಿ ಬಂದು ಇಳ್ಕೊಳ್ತಾರೆ. ಅವರು ಉಳ್ಕೊಳ್ಳೋದಕ್ಕೆ ಒಂದು ಜಾಗವನ್ನು, ಶಂಬಳ ಅಂತ ನೀವು ಕೇಳಿದ್ದೀರ, ಅಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಿ ಅವರನ್ನು ಅಲ್ಲಿ ರಾಜನನ್ನಾಗಿ ಅವರನ್ನು ಇದು ಕೊಡ್ತಾರೆ. ಅವ್ರಿಗೆ ಅಭಿಷೇಕ ಮಾಡಿ ರಾಜ ಪದವಿಯನ್ನು ಕೊಡ್ತಾರೆ. ಯಾರಿಗೆ? ಸನತ್ ಕುಮಾರ ಪ್ರಭುಗಳಿಗೆ. ಅವ್ರ ಕೈ ಕೆಳಗಡೆಗೆ 3 ಕುಮಾರರು ಇದ್ದಾರೆ, ಮಹರ್ಷಿಗಳಿದ್ದಾರೆ, ಸಪ್ತ ಋಷಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಹಾಗೆ ಆ ಒಂದು ಮಹಾಂಶ ನೋಡ್ಕೊಳ್ಳೋರು ಮನುಗಳು ಇದ್ದಾರೆ. ಇವರ ಆದೇಶದಂತೆ ಅವರಿಗೆ ಮಾತನಾಡಲಿಕ್ಕೆ ಇಲ್ಲಿ ಇನ್ನೂ ಮಾತು ಬರ್ತಾ ಇಲ್ಲ, ಬರೀ ಹೊಡೆದಾಡೋದು, ಶಬ್ದ ಬರ್ತಕ್ಕಂಥದ್ದು. ಕೆಲಸ ಮಾಡೋದಕ್ಕೆ ಒಂದು ಕಲೆ ಅಂದರೆ ಇರೋದಕ್ಕೆ, ಕಟ್ಟಡಗಳು ನಿರ್ಮಾಣ ಮಾಡೋದಕ್ಕೆ ಹೇಳ್ಕೊಟ್ಟ ಮೇಲೆ ಈ ಲೆಮೋರಿಯನ್ ದೈತ್ಯಾಕಾರದ ಪ್ರಾಣಿಗಳ ಅಂದರೆ ಚಿಂಪಾನ್ಸಿ, ಗೊರಿಲ್ಲಾ ಅಂತೀವಲ್ಲ, ಆ ಆಕಾರದಲ್ಲಿದ್ದಂಥವರು ಇವ್ರನ್ನೆಲ್ಲನೂ ಉಪಯೋಗಿಸ್ಕೊಂಡು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ರು. ಇನ್ನೂ ಬೆಳೆದಾದ್ಮೇಲೆ ದೇವಸ್ಥಾನಗಳನ್ನು ಶಂಬಳದಲ್ಲಿ ಕಟ್ಟಿದ್ರು, ದೇವಾಲಯಗಳನ್ನು ಅಂತ ಹೇಳ್ತೀವಿ. ಆ ದೇವಾಲಯಗಳಲ್ಲಿ ಏನು ಇಟ್ಟರು ಅಂತಂದರೆ ತಮ್ಮ ಆಕಾರ ಹೇಗಿದೆಯೋ ಅಂಥ ವಿಗ್ರಹಗಳನ್ನು ಅವರು ಕೆತ್ತನೆ ಮಾಡಿ ಇಡೋದನ್ನು ಕಲ್ತ್ಕೊಂಡ್ರು ಅಷ್ಟೇ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಶಂಬಳದಲ್ಲಿ ಇರ್ತಕ್ಕಂಥ ದೇವಾಲಯಗಳಲ್ಲಿ ಆ ವಿಗ್ರಹಗಳನ್ನು ನೋಡಿ ಗೊತ್ತಾಗುತ್ತೆ ಆ ಲೆಮೋರಿಯನ್ಸು ಎಷ್ಟು ಎತ್ತರವಾಗಿದ್ದರು, ಎಷ್ಟು ಬಲಿಷ್ಠರಾಗಿದ್ದರು, ಮೂರ್ತಿ ಪೂಜೆಯನ್ನು ಅಭ್ಯಾಸ ಮಾಡಿಕೊಂಡ್ರು ಅವಾಗ. ಹೀಗೆ ಬೆಳೀತಾ ಬಂದಮೇಲೆ ಇವರ ಪ್ರಭಾವದಿಂದ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬಂದಮೇಲೆ ಅವರಲ್ಲಿ ಆ ದೇಹದ ಆಕಾರ ಸ್ವಲ್ಪ ಕಡಿಮೆ ಆಗ್ತಾ ಬಂತು. 28 ಇದ್ದಿದ್ದು 20, 20ರಿಂದ 15 ಅಡಿವರೆಗೂ ಹೈಟ್ ಕಡಿಮೆ ಆಗಿ, ಎತ್ತರ ಕಡಿಮೆ ಆಗಿ ಅವರಲ್ಲಿ ಸ್ವಲ್ಪ ಸ್ವಲ್ಪ ಮನಸ್ಸು, ಯಾಕಂದ್ರೆ ಮನಸ್ಸು ಕೊಟ್ಟಿದ್ದಾರೆ ಸನತ್ ಕುಮಾರ್, ಯೋಚನಾಸಕ್ತಿ ಸ್ವಲ್ಪ ಪ್ರಾರಂಭ ಆಯ್ತು ಅಷ್ಟೇ, ಪೂರ್ತಿ ಇಲ್ಲ. ಇಂಥವರು ಎಲ್ಲಿ ನಾವು ಕಾಣ್ತೀವಿ, ಚಿತ್ರ ತೋರ್ಸೋಕ್ಕಾಗ್ತಿಲ್ಲ ನನಗೆ. ಲೆಮೂರ್ ಖಂಡದಲ್ಲಿ ಹೆಚ್ಚು ಬೆಳೆದಂಥವರು ನೀಗ್ರಾಯ್ಡ್ಸ್ ಅಂತ, ನೀಗ್ರೋಗಳಂತ ಕೇಳಿದ್ರಲ್ವ, ಆಫ್ರಿಕಾದಲ್ಲಿರ್ತಕ್ಕಂಥ ಹೇಗಿರ್ತಾರೆ, ದಪ್ಪ ಮೂಗು, ದಪ್ಪ ತುಟಿ, ಚಿಕ್ಕ ಹಣೆ, ಅವರಲ್ಲಿ ಬಲಿಷ್ಠವಾಗಿರ್ತಕ್ಕಂಥದ್ದು, ಕೂದಲೆಲ್ಲ ಕರ್ಲಿ ಆಗಿರ್ತಕ್ಕಂಥದ್ದು. ಇದು ಫರ್ ಅಂತ ಹೇಳ್ತೀವಿ, ಕೂದಲನ್ನಲ್ಲ ಅದನ್ನು. ಇದು ನಮ್ಗೆ ಅದು ನೇರವಾದ ಕೂದಲಿದೆ, ವೇವಿ ಇರುತ್ತೆ, ಅವ್ರಿಗೆ ಹಂಗಲ್ಲ, ಫರ್ ಉಣ್ಣೆ ಇದ್ದಾಗಿರುತ್ತೆ. ಇದು ಆ ನೀಗ್ರೋಗಳ ಕ್ಯಾರೆಕ್ಟ್ರು. ಈಗಲೂ ಕೂಡ ಅಂಥವ್ರನ್ನ ನಾವು ಕಾಣ್ತೀವಿ. ಈಗಲೂ ನಮ್ಮ ಬೆಂಗಳೂರಿನಲ್ಲೂ ಇದ್ದಾರೆ ಅವರು ಕಪ್ಪಗಿರ್ತಾರೆ, ಅವ್ರ ಮೂಗು ದಪ್ಪ ಇರುತ್ತೆ. ಈಗ ಸ್ವಲ್ಪ ಮಾಡ್ರೇಟ್ ಆಗಿದ್ದಾರೆ ಬಿಡಿ, ಇಷ್ಟು ವರ್ಷಗಳಾದಮೇಲೆ. ಈಗ 5ನೇ ಉಪವಂಶದಲ್ಲಿ
ಸುಮಾರು ಕೋಟಿ ವರ್ಷಗಳ 1 ಕೋಟಿ ವರ್ಷದ ಹಿಂದೆ ಇದ್ದಂಥವರು ಈಗ ಒಂದು ರೀತಿ ಆದರೂ ಕೂಡ ರೂಪ ನಿಗ್ರೋ ಮುಖ ಅವ್ರು ನೋಡಿದ ತಕ್ಷಣ ನಿಗ್ರೋಸ್ ಅಂತ ಹೇಳ್ಬಿಡ್ತೀವಿ. ಅಂಥ ಜನರಿಂದ ಇನ್ನೊಂದು ಮಹಾವಂಶ ಶುರುವಾಗಬೇಕಾದ್ರೆ ಅದನ್ನು ಆಡಳಿತವನ್ನು ನಡೆಸೋದಕ್ಕೆ ಒಬ್ಬರು ಇರ್ತಾರೆ ಅಧಿಕಾರಿಗಳು, ಅವರನ್ನು ಮನುಗಳು ಅಂತ ಹೇಳ್ತೀವಿ. ಇಲ್ಲಿ ನೆನ್ಪಿಟ್ಕೊಳ್ಬೇಕು, ಮನು ಇಸ್ ದ ಕಿಂಗ್. ಒಂದು ವಂಶವನ್ನು ಉದ್ಧಾರ ಮಾಡಬೇಕಾದ್ರೆ ಮನು ಎಲ್ಲಿ ಇವ್ರು ನುಡಿಸ್ಬೇಕು, ಏನು ಗುಣ ಬೆಳೆಸಬೇಕು ಅಂತ ನೋಡ್ಕೊಳ್ತಕ್ಕಂಥವ್ರಿಗೆ ಮನುಗಳು ಅಂತ ಹೇಳ್ತಾರೆ. ಮನು ಅಲ್ಲಿ ಚಾಕ್ಷುಸು ಮನು ಅಂತ ಯಾವುದೋ 4ನೇ ಮಹಾವಂಶ ಡೆವಲಪ್ ಆಗಬೇಕಾದ್ರೆ ಮೊದಲೇ ಅವ್ರಿಗೆ ಲೆಮೂರ್ ಖಂಡದಲ್ಲಿ ಇದ್ದಾಗಲೇ ಚಾಕ್ಷುಸು ಮನುಗೆ ಆರ್ಡರ್ ಕೊಡ್ತಾರೆ, ನಿನಗೆ ಬೇಕಾದ ಜೀವಗಳನ್ನ ಆರಿಸ್ಕೊ, ನೀನು ಮುಂದಿನ 4ನೇ ಮಹಾವಂಶವನ್ನ ಸಿದ್ಧತೆ ಮಾಡ್ಕೊ ಅಂತ ಹೇಳ್ತಾರೆ. ಸರಿ ಅಂತಂದ್ರೆ ನೋಡ್ತಾರೆ, ಯಾರೂ ದೇಹ ಬೆಳವಣಿಗೆ ಆಗಿಲ್ಲ, ಬುದ್ಧಿನೂ ಇಲ್ಲ, ಒಂದು ಡಿವೈನ್ ಪ್ಲ್ಯಾನ್ ಪ್ರಕಾರ ಹೇಗಿರಬೇಕು ರೂಪ, ಎಷ್ಟರ ಮಟ್ಟಿಗೆ ಹೈಟ್ ಇರಬೇಕು ಅನ್ನೋದು ಒಂದು ಪ್ಲ್ಯಾನ್ ಕೊಟ್ಟಿರ್ತಾರೆ ಸನತ್ ಕುಮಾರ್ ಪ್ರಭುಗಳು. ಅದರಂತೆ ಹೋಲಿಕೆ ಆಗಲಿಲ್ಲ. ಆದ್ದರಿಂದ 7 ಉಪವಂಶಗಳು ಮುಗಿಯುವವರೆಗೂ ಕಾದು ನಿಗ್ರೋಸಿಂದಲೇ ಇವರು ಜನರುಗಳನ್ನು ತೆಗೆದುಕೊಂಡು ಆ ಜೀವರುಗಳನ್ನು ತೆಗೆದುಕೊಂಡು ಮುಂದೆ ಏನು ಮಾಡ್ತಾರೆ, ಅಟ್ಲಾಂಟಿಕ್ 1ನೇ ಮಹಾ ಉಪವಂಶದ ರೋಹ್ಮಾಲರು, ಇದೆಲ್ಲ ನಾನು ನಿಮಗೆ ಕಳೆದ ಬಾರಿ ಹೇಳಿದ್ದೀನಿ. ಯಾಕೆ 5ನೇ ಮಹಾವಂಶಕ್ಕೆ ಇವರು ಬಹಳ ಮುಖ್ಯ. ರೋಹ್ಮಾಲರು ಅಂತ ಇವರು ರಾಕ್ಷಸಾಕೃತಿ, ಅನ್ಸಿವಿಲೈಸ್ಡ್, ಅನಾಗರಿಕರು, ಬುದ್ಧಿ ಇನ್ನೂ ಏನು ಬೆಳೆದಿಲ್ಲ. ಇವರು ಉದ್ಭವ ಆಗಿದ್ದು ನಿಗ್ರೋಸಿಂದಲೇ, ಅಂದರೆ ಲೆಮೂರ್ ಖಂಡದ 7ನೇ ಉಪವಂಶದ ಜೀವರುಗಳಿಂದ ಅಟ್ಲಾಂಟಿಕ್ 4ನೇ ಮಹಾವಂಶದ 1ನೇ ಉಪವಂಶದಂಥ ರೋಹ್ಮಾಲರು 10-12 ಅಡಿ ಕಳೆದು ಅಲ್ಲಿ 15 ಅಡಿ ಇತ್ತು. ಈಗ ಹುಟ್ಟಿದವ್ರನ್ನ, ಏಕೆಂದರೆ ಮನುಗಳು ಏನು ಮಾಡ್ತಾರೆ, ಇವರನ್ನು ಬಳಸ್ಕೊಂಡು ತಮ್ಮ ಶಿಷ್ಯರನ್ನು ಅವರ ಜೊತೆಯಲ್ಲಿ ಸೇರಿಸಿ ಅವರ ದೇಹದ ಆಕೃತಿಯನ್ನು ಕಡಿಮೆ ಮಾಡ್ತಾರೆ. ಜೊತೆಗೆ ಕಪ್ಪು ಬಣ್ಣ ಇದ್ದವರು, ನಿಗ್ರೋಸ್ ಅಂದರೆ ಕಪ್ಪು, ಇವರನ್ನು ಕಂದು ಬಣ್ಣಕ್ಕೆ ಬದಲಾಯಿಸ್ತಾರೆ. ಎತ್ತರ ಕಡಿಮೆ ಮಾಡ್ತಾರೆ ಮತ್ತು ಬಣ್ಣ ಕಪ್ಪಿನಿಂದ ಕಂದು ಬಣ್ಣ ಆಗುತ್ತೆ. ಇನ್ನು ಇಲ್ಲಿ ಬಹಳ ಮುಖ್ಯವಾದ್ದು ಏನು ಅಂತಂದರೆ, ಚಂದ್ರಗ್ರಹದಲ್ಲಿ ಜೀವರುಗಳು ವಿಕಾಸ ಆಗಿ ಪ್ರತಿಯೊಂದು ನೆನಪಿಟ್ಕೊಂಡ್ರೆ ಇಲ್ಲೇ ಮಾನವರು ಹುಟ್ಟಲ್ಲ, ಪ್ರತಿ ಗ್ರಹದಲ್ಲೂ ಕೂಡ 7 ಜೀವವರ್ಗಗಳು ಬೆಳವಣಿಗೆ ಆಗ್ತಾ ಇರುತ್ತೆ. ಇಲ್ಲಿ ಚಂದ್ರಗ್ರಹದಲ್ಲಿ ಪ್ರಾಣಿಗಳಾಗಿದ್ದವರು ಅಲ್ಲಿ ವಿಕಾಸವಾಗಿ ಮನುಷ್ಯರಾಗ್ತಾರೆ, ಇಂಡಿವಿಜುವಲೈಸೇಷನ್ ಅಂತೀವಿ. ಅಂಥವರು ವ್ಯಕ್ತೀಕರಣ ಹೊಂದಿರತಕ್ಕಂಥವರು ಇಲ್ಲಿ ಮಾನವರಾಗಿ ಬೆಳವಣಿಗೆ ಆಗ್ತಾರೆ. ಚಂದ್ರಗ್ರಹದಲ್ಲಿ ಸಸ್ಯಗಳಾಗಿರೋರು ಭೂಗ್ರಹದಲ್ಲಿ ಬಂದಾಗ ಅವರು ಪ್ರಾಣಿಗಳಾಗಿ ಡೆವಲಪ್ ಆಗ್ತಾರೆ. ಇವರು ಇನ್ನೂ ಹೇಳೋದಾದರೆ ಶುಕ್ರ ಗ್ರಹದಲ್ಲಿ ಪ್ರಾಣಿಗಳಾಗಿದ್ದವರು ಚಂದ್ರಗ್ರಹಕ್ಕೆ ಬಂದಾಗ ಮನುಷ್ಯರಾಗ್ತಾರೆ. ಇದು ಬಹಳ ನಮ್ಮ ಥಿಯಾಸಫಿಕಲ್ ಸೊಸೈಟಿಗೆ ಕನೆಕ್ಷನ್ ಎಷ್ಟಿದೆ ಅಂತಂದರೆ, ನಾವು ಯಾರು ನಮ್ಮ ನಾಯಕರು ಬೆಸೆಂಟ್ರ್ ಆಗಿರ್ಬೋದು, ಲೆಡ್ಬಿಟ್ರ್ ಆಗಿರ್ಬೋದು, ಜೆ ಕೃಷ್ಣಮೂರ್ತಿ ಆಗಿರ್ಬೋದು, ನಿತ್ಯಾನಂದ ಆಗಿರ್ಬೋದು, ಬ್ಲಾವೆಟ್ಸ್ಕಿ ಆಲ್ಕಾಟ್ರು, ದಾಮೋದರ್, ಇವರೆಲ್ಲ ಹೆಸರು ಕೇಳಿದ್ರಲ್ಲ, ಇವರೆಲ್ಲರೂ ಕೂಡ ನಮ್ಮ ಭೂಗ್ರಹದಲ್ಲಿ ಬೆಳೆದವರಲ್ಲ. ಅವರೆಲ್ಲರೂ ಕೂಡ ಚಂದ್ರಗ್ರಹದಲ್ಲಿ ಕೆಲವರು ಪ್ರಾಣಿಗಳಾಗಿದ್ದರು, ಇನ್ನು ಕೆಲವರು ಶುಕ್ರ ಗ್ರಹದಲ್ಲಿ ಪ್ರಾಣಿಗಳಾಗಿದ್ದು, ಈಗ ನಾವು ಮೌರ್ಯರು ಮತ್ತು ಕುತುಬಿ ಮಹರ್ಷಿಗಳಂತ ಹೇಳ್ತೀವರಲ್ಲ, ಇವರೆಲ್ಲರೂ ಕೂಡ ಶುಕ್ರ ಗ್ರಹದಲ್ಲಿ ಪ್ರಾಣಿಗಳಾಗಿದ್ದರು. ಚಂದ್ರಗ್ರಹಕ್ಕೆ ಬಂದಾಗ ಅವರೇನಾಗ್ತಾರೆ, ಮನುಷ್ಯರಾಗ್ತಾರೆ. ಆ ಮನುಷ್ಯರಾಗಿ ಡೆವಲಪ್ ಆದಮೇಲೆ ಅವರು ದೀಕ್ಷೆಯನ್ನು ಪಡ್ಕೊಂಡು ಭೂಗ್ರಹಕ್ಕೆ ಆಮೇಲೆ ಬರ್ತಾರೆ. ಯಾರು? ಮೌರ್ಯರು. ಹಾಗೆ ವೈವಸ್ವತಮನು ಕೂಡ, ನಾವು ವೈವಸ್ವತಮನು, ಮೈತ್ರೇಯರು, ಬುದ್ಧರು ಅಂತ ಹೇಳ್ತೀವಲ್ಲ, ಅವ್ರಿಗೆಲ್ಲ ಬೇರೆ ಬೇರೆ ಹೆಸರಿದೆ. ಇದರಲ್ಲಿ ತುಂಬ ಚೆನ್ನಾಗಿ ಮಾನವ ಎಲ್ಲಿಂದ ಹೇಗೆ ಅನ್ನೋದರಲ್ಲಿ ಹಿಂದಿನ ಹೆಸರುಗಳನ್ನೆಲ್ಲ ಹೇಳ್ತಾರೆ. ವಿರಾಜ್ ಅಂತ ಹೇಳ್ತಾರೆ, ಮಾರ್ಸ್ ಅಂತ ಹೇಳ್ತಾರೆ, ಮರ್ಕ್ಯುರಿ ಅಂತ ಹೇಳ್ತಾರೆ, ಜುಪಿಟರ್, ವೀನಸ್, ಸ್ಯಾಚುರನ್, ಇವೆಲ್ಲ ಹೆಸರು ಕೊಟ್ಟಿರೋರಿಗೆ ಆಗಿನ ಕಿಂಕರರು ಈಗ ಈ ಸನತ್ ಕುಮಾರ ಪ್ರಭುಗಳ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋರು. ಬಹಳ ಚೆನ್ನಾಗಿ ಅವ್ರನ್ನ ಉಪಯೋಗಿಸ್ಕೊಂಡು ವಂಶಗಳನ್ನು ಅಭಿವೃದ್ಧಿ ಮಾಡೋ ಕೆಲಸವನ್ನು ಮಾಡ್ತಾರೆ. ಈಗ ನಾನು ಹೇಳ್ತಾ ಇರೋದು ಈ 4ನೇ ಮಹಾವಂಶ ಅಂದರೆ ಅಟ್ಲಾಂಟಿಕ್ ಜನಾಂಗ. 4ನೇ ಮಹಾವಂಶ ಅಂತಂದರೆ ಅಟ್ಲಾಂಟಿಕ್ ಜನಾಂಗ. ಈ ಮಹಾವಂಶವನ್ನು ನೋಡ್ಕೊಳ್ತಕ್ಕಂಥವ್ರು ಯಾರು? ವೈವಸ್ವತ
ಮನು. ವೈವಸ್ವತ ಮನು ಅಂದರೆ 5ನೇ ಮಹಾವಂಶದಕ್ಕೆ ವೈವಸ್ವತ ಮನು. 4ನೇ ಉಪವಂಶದ ಮನು ಚಾಕ್ಷುಷು ಮನು. ಚಾಕ್ಷುಷು ಮನು ಇವರನ್ನು ಡೆವಲಪ್ ಮಾಡ್ತಾ ಇರಬೇಕಾದ್ರೆ ಇವ್ರಿಗೊಂದು ಆರ್ಡರ್ ಕೊಡ್ತಾರೆ, ನೀವು ಇವರನ್ನು ನಿಮ್ಗೆ ಬೇಕಾದ ಜೀವರುಗಳೆಲ್ಲ ಆರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾರು? ಚಾಕ್ಷುಷು ಮನುಗೆ. 4ನೇ ಮಹಾವಂಶದ ಮನುಗಳು ಚಾಕ್ಷುಷು ಮನು. ಅವ್ರಿಗೆ 3ನೇ ಮಹಾವಂಶದಲ್ಲಿ ಬೆಳೀತಾ ಇರುವಾಗಲೇ ಹೇಳ್ತಾರೆ, ನಿಮ್ಗೆ ಬೇಕಾದ ಜೀವರುಗಳು ತಗೊಳ್ಳಿ ಅಂತ. ಆದರೆ ಯಾರೂ ರೆಡಿ ಇಲ್ಲ ಅಂದ್ಬಿಟ್ಟು ಈ ನೀಗ್ರೋಸನ್ನು ಬಳಸ್ಕೊಂಡು 4ನೇ ಮಹಾವಂಶದ ಉಪವಂಶಗಳನ್ನು ತಯಾರು ಮಾಡೋದಕ್ಕೆ ಅವರು ಅವರ ದೇಹದ ಬಣ್ಣವನ್ನು ಬದಲಾಯಿಸ್ತಾರೆ, ಎತ್ತರವನ್ನು ಕಡಿಮೆ ಮಾಡ್ತಾರೆ, ಸ್ವಲ್ಪ ಅವರ ಸ್ಥೂಲ ದೇಹ ಸರಿಯಾದ ಪ್ರೊಫೆಷ್ನಲಿ ಡೆವಲಪ್ ಆಗುವಾಗೆ, ಸ್ವಲ್ಪ ಮನಸ್ಸು ಬೆಳೆಯೋ ಹಾಗೆ ಸಹಾಯ ಮಾಡ್ತಾರೆ. ಯಾರು? ಚಾಕ್ಷುಷು ಮನು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಚಾಕ್ಷುಷು ಮನು 4ನೇ ಮಹಾವಂಶದ ಮನುಗಳು. ಅಂದರೆ ಅವ್ರನ್ನೆಲ್ಲ ಬೆಳೆಸೋದು, ಅವ್ರನ್ನೆಲ್ಲ ನೋಡ್ಕೊಳ್ತಕ್ಕಂಥವ್ರು. ಈಗ ರೋಕ್ಮಾಲರು ರಾಕ್ಷಸಾಕೃತಿ ಇದ್ದರು. ನಂತರ ಟಾಲ್ವೆಲ್ಟಿ, ಟಾಲ್ಟೆಕ್ ಅಂತ ಉಪವಂಶಗಳು ಬರ್ತಾರೆ. ಆಮೇಲೆ ತುರೇನಿಯನ್, ಸಮೈಟ್ ಮತ್ತು ಅಕೇಡಿಯನ್ ಮತ್ತು ಮಂಗೋಲಿಯನ್ಸ್ ಅಂತ. ಇದು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೀನಿ, 7 ಉಪವಂಶಗಳು ಒಂದರ ನಂತರ ಒಂದು ಬರೋದು. ಈ ಉಪವಂಶಗಳನ್ನೆಲ್ಲನೂ ಬೆಳಕಿಗೆ ಬರಬೇಕಾದ್ರೆ ಯಾರ ಕೆಲಸ? ಚಾಕ್ಷುಷು ಮನುವಿನ ಕೆಲಸ, ಮನುಗಳ ಕೆಲಸ. 4ನೇ ಮಹಾವಂಶದ ಮನುಗಳಿಗೆ ಚಾಕ್ಷುಷು ಅಂತ ಹೆಸರಿದೆ. ಮನು ಅಂತ ತಿಳ್ಕೊಂಬಿಡಿ ಸಾಕು. ಅವರು ಪ್ರತಿ ಉಪವಂಶದಲ್ಲೂ ಈ ರೀತಿ ಇರಬೇಕು, ಅವರ ದೇಹದಾರೋಗ್ಯ ಹೀಗಿರಬೇಕು, ಒಂದು ಕ್ಯಾರೆಕ್ಟರ್. ಅವರು ಆಡಳಿತಗಾರರಾಗಿರಬೇಕು, ಇಲ್ಲ ವಲಸೆ ಹೋಗೋರಾಗಿರ್ಬೋದು, ಸಮುದ್ರಯಾನ ಮಾಡೋರಿರ್ಬೋದು, ವ್ಯಾಪಾರಿ ಆಗಿರ್ಬೋದು. ಈ ಥರ ಗುಣಗಳು ಬರಬೇಕಾದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯ ಬರೋದಕ್ಕೆ ಈ ಮನುಗಳೇ ಆ ಪಂಗಡದಲ್ಲಿ ಜನ್ಮವನ್ನು ತೆಗೆದುಕೊಳ್ತಾರೆ. ಅವರೇ ಹುಟ್ಟುತ್ತಾರೆ. ಅದರಲ್ಲಿ ಹುಟ್ಟಿ ಅವರಿಗೆ ತಕ್ಕಂಥ ದೇಹಗಳನ್ನೆಲ್ಲನೂ ಸೃಷ್ಟಿ ಮಾಡ್ತಾರೆ. ಇಲ್ಲಿ ಬಹಳ ಮುಖ್ಯವಾದ್ದು ಏನಪ್ಪ ಅಂತಂದರೆ, ಚಂದ್ರಗ್ರಹದಿಂದ ಜೀವರುಗಳು ಬೆಳವಣಿಗೆ ಆಗಿರ್ತಕ್ಕಂಥವರು, ದೀಕ್ಷೆ ಪಡೆದಂಥವರೆಲ್ಲರೂ ಕೂಡ ಭೂಗ್ರಹಕ್ಕೆ ಬರ್ತಾರೆ. ಯಾವಾಗ? ಅಟ್ಲಾಂಟಿಕ್ ಖಂಡ ಬೆಳೀತಾ ಇರುವಾಗ. ಇನ್ನೊಂದು ಬಹಳ ಮುಖ್ಯವಾದದ್ದು ಏನು ಅಂತಂದರೆ, ಶುಕ್ರ ಗ್ರಹದಲ್ಲಿ ಸನತ್ ಕುಮಾರ ಪ್ರಭುಗಳ ಜೊತೆಯಲ್ಲಿ ಇದ್ದಂಥ ಪ್ರಾಣಿಗಳು ಏನಾಗತ್ತೆ ಅಂತಂದರೆ, ಇವ್ರ ಸಂಪರ್ಕದಲ್ಲಿ ಇದ್ದವರು ಬೆಳೆದಿರ್ತಾರೆ. ಅವ್ರು ಅಷ್ಟು ಪ್ರಾಮಾಣಿಕವಾಗಿ ಬೆಳೆದಂಥವರು. ಅವ್ರದ್ದು ಒಂದು ಗುಂಪು ಈ 4ನೇ ಮಹಾವಂಶ ಬೆಳೀತಾ ಇರುವಾಗ ಶುಕ್ರ ಗ್ರಹದಿಂದ ನೇರವಾಗಿ ನಮ್ಮ ಭೂಗ್ರಹಕ್ಕೆ ಬರ್ತಾರೆ. 105 ಜನ ಬರ್ತಾರೆ. ಅಂದರೆ ಏನಾಗುತ್ತೆ, ಪ್ರಾಣಿಗಳಿದ್ದವರು ಒಂದು ಗ್ರಹದಲ್ಲಿ ಪ್ರಾಣಿಗಳಾಗಿದ್ದವರು ವ್ಯಕ್ತೀಕರಣ ಆದರೆ ಮನುಷ್ಯನಾಗಿ ಬೆಳವಣಿಗೆ ಆಗಬೇಕು, ಇನ್ನೊಂದು ಗ್ರಹಕ್ಕೆ ಹೋಗಬೇಕು ಅವರು. ಈಗ ಅವರು ಚಂದ್ರಗ್ರಹಕ್ಕೆ ಹೋಗಿರಲಿಲ್ಲ. ಯಾಕೆಂದರೆ ಶುಕ್ರ ಗ್ರಹದ ಒಡೆಯರು ಸನತ್ ಕುಮಾರ ಪ್ರಭುಗಳ ಜೊತೆಯಲ್ಲಿದ್ದಂಥ ಪ್ರಾಣಿಗಳು 105 ಜನ ಪ್ರಾಣಿಗಳು ವ್ಯಕ್ತೀಕರಣಗೊಂದು ಕಾಯ್ತಾ ಇದ್ದರು. ನಮ್ಮ ಗುರುಗಳು ಎಲ್ಲಿ ಹೋಗ್ತಾರೋ ಅವ್ರ ಜೊತೆಗೆ ನಾವು ಹೋಗಿ ನಾವು ಮನುಷ್ಯರಾಗಿ ಡೆವಲಪ್ ಆಗಬೇಕು ಅಂತ ಕಾಯ್ತಾ ಇದ್ದರು. ಯಾವಾಗ ಸನತ್ ಕುಮಾರ್ ಪ್ರಭುಗಳು ಭೂಮಿಗೆ ಬಂದರು, ಆಗ ಈ ಜನಾಂಗ ಪೂರ್ತಿ, ಮಾನವ ದೇಹ ಪೂರ್ತಿ ಡೆವಲಪ್ ಆಗಿದ್ದು ಅಟ್ಲಾಂಟಿಕ್ ಮಹಾವಂಶ ಶುರುವಾದಾಗ. ಲೆಮೂರಿಯಾದಲ್ಲಿ ಸ್ಥೂಲ ದೇಹ ಇತ್ತು, ಅಟ್ಲಾಂಟಿಕ್ನಲ್ಲಿ ಸ್ಥೂಲ ದೇಹ, ಕಾಮದೇಹ, ಸ್ವಲ್ಪ ಮನಸ್ಸು, ದೇಹಾತ್ಮ ಸ್ವಲ್ಪ ಬೆಳೀತು. ಆ ಸಮಯಕ್ಕೆ ಸರಿಯಾಗಿ ಶುಕ್ರಗ್ರಹದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ವ್ಯಕ್ತೀಕರಣಗೊಂಡಂಥ ಪ್ರಾಣಿಗಳಿಂದ ಮನುಷ್ಯರಾಗಿದ್ದಂಥವರು ನಮ್ಮ ಭೂಗ್ರಹಕ್ಕೆ ಬಂದು ಇವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಬಹಳ ಮುಖ್ಯ. ಅಂಥ ಜೀವರುಗಳು ಬಂದದ್ರಿಂದ ಟಾಲ್ಟೆಕ್ ಅನ್ನೋದು ಅವರು ಅತ್ಯುತ್ತಮ ಆಡಳಿತಗಾರರು, ಸಾಮ್ರಾಜ್ಯನ ಕಟ್ಟಿದವರು. ಆ ಟಾಲ್ಟೆಕ್ ಅನ್ನೋದು ಬಹಳ ಸ್ವರ್ಣ ನಗರಿ ಅಂತ ದೊಡ್ಡ ಸುಂದರವಾದಂಥ ನಗರವನ್ನು ಕಟ್ಟಿದವರು. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಇವುಗಳನ್ನೆಲ್ಲನೂ ತೆಗೆದು ತಮ್ಮ ಅರಮನೆಗಳಿಗೆ ಮತ್ತು ಎಂಟ್ರೆನ್ಸ್ ಗೇಟ್ ಇರುತ್ತಲ್ಲ ಅಲ್ಲೆಲ್ಲನೂ ಕೂಡ ಚಿನ್ನದ ಲೇಪನಗಳನ್ನು ಹಾಕಿರೋದ್ರಿಂದ ಸ್ವರ್ಣ ನಗರಿ ಅಂತ ಕರೆದರು. ನಾವು ಪುರಾಣದಲ್ಲಿ ರಾವಣಾಸುರ ಚಿನ್ನದ ಅರಮನೆಯನ್ನು ಕಟ್ಟಿದ ಅಂತ ಕೇಳ್ತೀವಲ್ಲ, ಆ ರೀತಿಯೇ ಇರ್ಬೋದು. ಯಾಕೆಂದರೆ ಅಟ್ಲಾಂಟಿಕ್ ಖಂಡದಲ್ಲಿ ಬರ್ತಕ್ಕಂತೆಲ್ಲ ರಾಕ್ಷಸರೇ, ಸ್ವಲ್ಪ ದೈತ್ಯರ ಸ್ವಭಾವದಲ್ಲಿರು. ಈ ರೀತಿ ಹಂತ ಹಂತವಾಗಿ ಈ 7 ಉಪವಂಶಗಳು ಡೆವಲಪ್ ಆದಮೇಲೆ
ಬರಲ್ವಾ? 7 ಉಪವಂಶಗಳು ಅಟ್ಲಾಂಟಿಕ್ ಖಂಡದಲ್ಲಿ ಯಾವ್ಯಾವುದು? ರೋಹ್ಮಾಲರು, ಈ ಪದಗಳು ನೆನ್ಪಿಟ್ಕೊಳ್ಳಿ. ರೋಹ್ಮಾಲರು, ಟಾಲ್ವೈಟ್ಲಿ ಮತ್ತು ಟಾಲ್ಟೆಕ್ ಆಡಳಿತಗಾರರು, ತುರೇನಿಯನ್ ಇವರು ವಲಸೆ ಹೋಗುವವರು, ಕುತಂತ್ರಿಗಳು ತುರೇನಿಯನ್ಸ್ ಅಂತ. ನಂತರ ಸಮೈಟ್ಸ್ ಅನ್ನೋರು 5ನೇದವರು. 6ನೇದವರು ಅಕೇಡಿಯನ್ಸ್. ಅಕೇಡಿಯನ್ಸ್ ಅಂತಂದರೆ ಈ ತುರೇನಿಯರಿಂದಲೇ ಹುಟ್ಟಿ ಬಂದವರು 6ನೇ ಉಪವಂಶದವರು ತುರೇನಿಯನ್ಸ್ ಅಂತ. ಈ ಪದಗಳು ಆರ್ಯ ವಂಶಕ್ಕೆ ಬೇಕಾಗುತ್ತೆ, ಅದರಿಂದ ತುರೇನಿಯನ್ಸ್ ಮತ್ತು ಮಂಗೋಲಿಯನ್ಸ್ ಅಂತ. ಈಗ ನಿಮಗೆ ಇಲ್ಲಿ ನಾನು ಹೇಳ್ತಾ ಟಾಲ್ಟೆಕ್ ಅಂತಕ್ಕಂಥವರು ಈ ವಂಶಗಳೆಲ್ಲನೂ ಉದ್ಭವ ಆದಮೇಲೆ ಒಂದೊಂದು ಸ್ವಲ್ಪ ವರ್ಷಗಳಲ್ಲಿ ಈ 5 ಉಪವಂಶಗಳು ಉತ್ಪತ್ತಿಯಾಗಿ ಅಟ್ಲಾಂಟಿಕ್ ಖಂಡವನ್ನೆಲ್ಲ ಆಕ್ರಮಿಸ್ಕೊಳ್ತು. ಆಗ ಇವರುಗಳಿಗೆ ಒಂದು ಮಾಟ ಮಂತ್ರ ಕಲಿತರು, ಕೆಲವರು ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿತರು, ಕಾಮ ಶರೀರದಲ್ಲಿ ಆಸ್ಟ್ರಲ್ ಪ್ಲೇನ್ನಲ್ಲಿ ಕಾಮಲೋಕದಲ್ಲಿ ವಿಹರಿಸ್ತಕ್ಕಂಥ ಬಂದರು. ಆದರೆ ಇವರಿಗೆ ವಿವೇಚನಾ ಶಕ್ತಿ ಇಲ್ಲದೆ ಇರೋದ್ರಿಂದ ತಮಗೆ ಬಂದಿರೋ ಶಕ್ತಿನೆಲ್ಲ ದುರುಪಯೋಗ ಮಾಡಿಕೊಂಡ್ರು. ಬೇರೆ ಅಮಾಯಕರ ಮೇಲೆ ಪ್ರಯೋಗ ಮಾಡಿ ಅವರನ್ನೆಲ್ಲ ನಾಶ ಮಾಡಿ ಸರ್ವಾಧಿಕಾರವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ನಮ್ಮ ಪುರಾಣಗಳಲ್ಲಿ ಬರ್ತಕ್ಕಂಥ ಹಿರಣ್ಯಕಶಿಪು ಆಗಿರ್ಬೋದು, ರಾವಣಾಸುರ ಆಗಿರ್ಬೋದು, ಕಂಸ ಆಗಿರ್ಬೋದು, ಇವರೆಲ್ಲರೂ ಕೂಡ ಇಂಥ ಶಕ್ತಿನ ಪಡ್ಕೊಂಡಿದ್ದವರು. ಆದರೆ ಅವರಲ್ಲಿ ವಿವೇಚನಾ ಶಕ್ತಿ, ಬುದ್ಧಿ ಇನ್ನೂ ಬೆಳೆದಿಲ್ಲ, ಪೂರ್ಣ ಮನಸ್ಸು ಬೆಳೆದಿರದ ಕಾರಣ ಆಗ ಇವರ ಕಾಟ ತಾಡಲಾರದೆ ಏನಾಯಿತು, 8 ಲಕ್ಷ ವರ್ಷಗಳ ಹಿಂದೆ ಒಂದು ಸಲ ಜಲಪ್ರಳಯ ಬಂದ್ಬಿಡುತ್ತೆ. ಜಲಪ್ರಳಯದಲ್ಲಿ ಅಂತಂದರೆ ಫ್ಲಡ್ಸು, ಪ್ರವಾಹಗಳು ಬಂದು ಹೆಚ್ಚಿನ ಭಾಗ ಅಟ್ಲಾಂಟಿಕ್ ಖಂಡ ಮುಳುಗೋಯ್ತು. ಈಗ ಅಟ್ಲಾಂಟಿಕ್ ಸಮುದ್ರ ಅಂತೀವಲ್ಲ, ಅಲ್ಲಿ ಖಂಡ ಇತ್ತು. ಎಲ್ಲಿ ನಾನು ಆಗಲೇ ಹೇಳಿದೆ, ಈ ಕಡೆ ಅಮೇರಿಕಾ, ಈ ಕಡೆ ಆಫ್ರಿಕಾ, ಮೇಲೆ ಯುರೋಪ್, ಈ ಜಾಗದಲ್ಲಿ ಅಟ್ಲಾಂಟಿಕ್ ಖಂಡ ಬರುತ್ತೆ. ಈ ಅಟ್ಲಾಂಟಿಕ್ ಖಂಡದಲ್ಲಿ 7 ಉಪವಂಶಗಳು ಬೆಳೆದ ಮೇಲೆ ಅವರಲ್ಲಿರ್ತಕ್ಕಂಥ ಮಾಟ ಮಂತ್ರ, ಆಧ್ಯಾತ್ಮಿಕ ಶಕ್ತಿ ದುರುಪಯೋಗ ಮಾಡಿಕೊಂಡಾಗ ಹೆಚ್ಚು ಜನರಿಗೆ ಹಾನಿ ಆಗ್ತಾ ಇದ್ದಾಗ ಏನು ಮಾಡಿದ್ರು, ಶ್ವೇತಶ್ರೀ ಸಂಘದ ಸನತ್ ಕುಮಾರರು ಏನು ಮಾಡ್ತಾರೆ, ಆ ಖಂಡವನ್ನು ಮುಳುಗಿಸ್ತಾರೆ. ಅಂದರೆ ಪೂರ್ತಿ ಡೆಸ್ಟ್ ಆಗಲ್ಲ, ಕೆಟಾಸ್ಟ್ರೋಫಿ ಅಂತ ಹೇಳ್ತಾರೆ. ಒಂದು ಭೂಕಂಪ ಬಂದು ಎಲ್ಲ ಜಲಪ್ರಳಯದಲ್ಲಿ ಅರ್ಧ ಭಾಗ ಮುಳುಗೋಗುತ್ತೆ. ಅರ್ಧ ಭಾಗ ಮುಳುಗೋದ್ಮೇಲೆ ಇನ್ನೂ ಒಂದು ಸಲ ಇನ್ನೂ ಅವರು ಉಪಟಳ ಕಡಿಮೆ ಆಗಲ್ಲ. 2 ಲಕ್ಷ ವರ್ಷಗಳ ಹಿಂದೆ, ಕ್ರಿಸ್ತಪೂರ್ವ 2 ಲಕ್ಷ ವರ್ಷಗಳು ಮತ್ತೊಮ್ಮೆ ಜಲಪ್ರಳಯ ಆಗುತ್ತೆ. ಆಗ ಅಟ್ಲಾಂಟಿಕ್ ಖಂಡದಲ್ಲಿ 2 ದ್ವೀಪಗಳು ಉಳ್ಕೊಳ್ಳುತ್ತೆ, ರೂತ, ದೈತ ಅಂತ 2 ದ್ವೀಪಗಳು ಉಳ್ಕೊಳ್ತೆ. ಇನ್ನು ಅಷ್ಟು ಮಹಾ ದೊಡ್ಡ ಖಂಡ ಈ ಜಲಪ್ರಳಯದಿಂದ ಮುಳುಗೋಗಿ 2 ಇರುತ್ತೆ. ಈ ಸನ್ನಿವೇಶದಲ್ಲಿ ಈಗಾಗಲೇ ಇದನ್ನೆಲ್ಲ ಆಗಬೇಕಾದ್ರೆ 2 ಲಕ್ಷ ವರ್ಷಗಳು, ಇನ್ನೂ 1 ಲಕ್ಷ ವರ್ಷ ಕಳೆಯುವಷ್ಟೊತ್ತಿಗೆ ವೈವಸ್ವತ ಮನುಗೆ ಒಂದು ಸಂದೇಶ ಮೊದಲನೇ ಹೇಳಿರ್ತಾರೆ. ನೋಡಪ್ಪ, ನೀನು ಮುಂದಿನ 5ನೇ ಮಹಾವಂಶವನ್ನು ನೀನು ಕಟ್ಟಬೇಕು, ಅವರು ನೋಡ್ಕೊಳ್ಬೇಕು, ನೀನು ಜವಾಬ್ದಾರಿ ಕೊಟ್ಟಿದ್ದೀವಿ ಅಂತಂದರೆ ಅವರು ವೈವಸ್ವತ ಮನು, ನಾವು ಹೇಳ್ತೀವಲ್ಲ 5ನೇ ಮಹಾವಂಶದ ಮನುಗಳ ಹೆಸರು ವೈವಸ್ವತ ಮನಸ್ಸು, ಅಟ್ಲಾಂಟಿಕ್ ಖಂಡದ ಮನುಗಳು ಚಾಕ್ಷುಷ ಮನು ಅಂತ. ಆಯಿತಾ? ಇವರು 10 ಲಕ್ಷ ವರ್ಷಗಳ ಹಿಂದೆನೇ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಾರೆ. ಯಾರಪ್ಪ ಇದ್ದಾರೆ, ಭವಿಷ್ಯದ 5ನೇ ಮಹಾವಂಶಕ್ಕೆ ಬೇಕಾದ ಜೀವರುಗಳು ಯಾರಿದ್ದಾರೆ, ಇವರೆಲ್ಲ ನೋಡಿದ್ರು. ರಾಕ್ಷಸ ಟಾಲ್ಟೆಕ್ನವರು ಉತ್ತಮರೇ, ಕೆಲವರು ಸ್ವಲ್ಪ ಬಗ್ಗೆ ಟಾಲ್ವೆಲ್ಟ್ ಅವರು ಪರವಾಗಿಲ್ಲ, ತುರೇನಿಯರು ಬಹಳ ಕೆಡ್ತಿದ್ರು, ಸಮೈಟ್ರು ಪರವಾಗಿಲ್ಲ, ಸ್ವಲ್ಪ ಇದಾಗಿದ್ದರು. ಅಕೇಡಿಯನ್ಸು ಸ್ವಲ್ಪ ಅಷ್ಟು ಧೈರ್ಯ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಮೋಸ ಮಾಡ್ತಕ್ಕಂಥ ಜನ ಇದ್ದರು. ಮತ್ತು ಮಂಗೋಲಿಯನ್ಸು ಇವರೆಲ್ಲರೂ ಎಲ್ಲಿ ಹೋದರು, ಒಂದು ಕಡೆ ಇರಲಿಲ್ಲ. ಟಾಲ್ಟೆಕ್ನವರು ಯುರೋಪ್ ಕಡೆ ಹೋದರು, ಮಧ್ಯ ಏಷ್ಯಾ ಕಡೆ ಹೋದರು, ಅಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ತುರೇನಿಯನ್ಸು ಅವರು ಕೂಡ ಈ ಸೆಂಟ್ರಲ್ ಏಷ್ಯಾ ಅಂತ ಹೇಳ್ತೀವಲ್ಲ, ಏಷ್ಯಾ ಮೈನರಿಂದ ಸೆಂಟ್ರಲ್ ಏಷ್ಯಾ ಕಡೆ ಹೋದರು. ಇನ್ನು ಕೆಲವರು ಟಾಲ್ವೆಲ್ಟಿವ್ ನಮ್ಮ ಭಾರತಕ್ಕೆ ಬಂದರು. ಭಾರತ ಅಂತಂದರೆ ದಕ್ಷಿಣ ಇಂಡಿಯಾ ಕಡೆ ಬಂದರು. ಅಲ್ಲಿ ಆಗಲೇ ಲೆಮೂರ್ನವರು ಖಂಡದ ಜನಗಳು ನಮ್ಮ ಭಾರತದಲ್ಲಿ ದಕ್ಷಿಣ ಇಂಡಿಯಾದಲ್ಲಿ ಇದ್ದರು. ಅವ್ರ ಜೊತೆಯಲ್ಲಿ ಸಂಪರ್ಕದಿಂದ ಸಂತತಿ ಉತ್ಪತ್ತಿ ಆದವ್ರನ್ನ ಡ್ರೆವಿಡಿಯನ್ಸ್ ಅಂತ ಕರೆದ್ರು. ಇನ್ನು ಕೆಲವರು ಈ ಕಡೆ ಈಜಿಪ್ಟ್ ಕಡೆ ಹೋದರು. ಹೀಗೆ ಒಂದು ಕಡೆ ಎಲ್ಲ ಕಡೆಯೂ ಸುತ್ತಾಡ್ತಾಯಿದ್ರು, ವಲಸೆ ಹೋಗೋರು ಅಂತ ಹೇಳ್ತೀವಿ ಟಾಲ್ವೆಲ್ಟಿ. ಆಮೇಲೆ ಟಾಲ್ಟೆಕ್ನವರು ಯೋಧರು, ಆಡಳಿತಗಾರರು,
ಸಾಮ್ರಾಜ್ಯವನ್ನು ಕಟ್ಟೋರು ಅವರಿಗೆಲ್ಲ ಬಹಳ ಶಕ್ತಿ ಇರುತ್ತೆ. ಒಳ್ಳೆಯ ಕಟ್ಟಡಗಳ ನಿರ್ಮಾಣ ಮಾಡೋದಾಗಲಿ, ಯುದ್ಧದಲ್ಲಿ ನಿಪುಣತೆ ಎಷ್ಟಿತ್ತು ಅಂತಂದರೆ, ನಾವು ಈಗ ಬಿಲ್ಲು ಬಾಣ ತಗೊಂಡು ಮಾಡೋದಲ್ಲ. ಬಾಣ ಬಿಟ್ಟರೆ ಮಂತ್ರ ಜಪಿಸಿದ್ರೆ ಸಾಕು, ಆ ಬಾಣದಿಂದ ಬೆಂಕಿ, ವರುಣ, ನೀರು, ಹೀಗೆ ಗಾಳಿ, ಈ ಥರ ಬರ್ತಕ್ಕಂಥ ಮಂತ್ರಶಕ್ತಿಯಿಂದ ಬಿಡ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ಅವರು ಬೆಳೆಸ್ಕೊಂಡ್ರು. ಯಾರು? ಟಾಲ್ಟೆಕ್ನವರು. ಇದರಿಂದೇನು ಸಾಮ್ರಾಜ್ಯ ಆಗ 25,000 ವರ್ಷಗಳು ಚಾಕ್ಷುಷ ಮನುನೇ ರಾಜ್ಯವಾಳ್ತಾ ಇದ್ರು. ಆದ್ದರಿಂದ ಎಲ್ಲರೂ ನ್ಯಾಯಬದ್ಧವಾಗಿ, ಸುರಕ್ಷಿತವಾಗಿ, ಸುಭಿಕ್ಷಿತವಾಗಿ ಜನಗಳು ವಾಸ ಮಾಡ್ತಿದ್ರು. ಆ ರಾಜ ಮನು ಸ್ವಲ್ಪ ವಯಸ್ಸಾದ ಮೇಲೆ ಬೇರೆ ಅನರ್ಹರು, ಅಯೋಗ್ಯರು ರಾಜ್ಯಕ್ಕೆ ಬಂದಾಗ ಏನಾಗುತ್ತೆ, ಮತ್ತೆ ಈ ಶಕ್ತಿಗಳನ್ನು ದುರುಪಯೋಗ ಮಾಡಿಕೊಂಡು ಮತ್ತೆ ಪ್ರಪಂಚದಲ್ಲಿ ಅಲ್ಲೋಲಕಲ್ಲವನ್ನು ಉಂಟು ಮಾಡಿದ್ರು. ಆಗ ಏನಾಯಿತು, ಜಲಪ್ರಳಯದಿಂದ ಅಟ್ಲಾಂಟಿಕ್ ಖಂಡ ಅರ್ಧ ಭಾಗ ಮುಳುಗಿತು, ಇನ್ನೂ ಒಂದು ಸ್ವಲ್ಪ ಭಾಗ ಮುಳುಗಿತು. ಆಗ ಮುಳುಗಿ ಉಳಿದಿದ್ದು 2 ದ್ವೀಪಗಳು, ಋತ ಮತ್ತು ಇದಂತ ಹೇಳಿದ್ವಿ. ಇಲ್ಲಿ ಈ ಜನಗಳೆಲ್ಲ ಶಿಫ್ಟ್ ಆಗಿದ್ದಾರೆ. ಮಂಗೋಲಿಯನ್ ಅಂತ ಹೇಳ್ತೀವಿ. ಚೈನಾ ಆದಮೇಲೆ ಮೇಲೆ ಮಂಗೋಲಿಯಾ ಅಂತ ಬರುತ್ತೆ, ಅಲ್ಲಿ ಒಂದು ರಾಷ್ಟ್ರ ಇದೆ, ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಮಂಗೋಲಿಯನ್ಸ್ ಅಂತ. ಇನ್ನು ಕೆಲವರು ಚೈನಾ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಹೋಗಿ ತುರೇನಿಯನ್ಸು ಚೈನಾಗೆ ಹೋಗಿ ಚೈನೀಸ್ರಾದರು. ಇನ್ನು ಕೆಲವರು ಜಪಾನ್ಗೆ ಹೋದರು, ಅಲ್ಲಿ ಜಾಪನೀಸ್ ಆದರು. ನೋಡಿ, ಈ ರೀತಿ ತುರೇನಿಯನ್ಸು, ಟಾಲ್ಟೆಕ್ಕು ಇವ್ರ ಮುಖ ಟಿಬೇಟಿಯನ್ಸ್ ಮುಖದ ಟೈಪ್ ಇರುತ್ತೆ. ಟಿಬೇಟಿಯನ್ಸ್ ಅಂದರೆ ಇದು ಎತ್ತರಕ್ಕಿರುತ್ತೆ, ಕಣ್ಣು ಕಿರಿದಾಗಿರುತ್ತೆ, ಸ್ವಲ್ಪ ರೌಂಡ್ ಫೇಸ್, ಸ್ಕ್ವೇರ್ ಫೇಸ್ ಇರುತ್ತೆ. ಈ ರೀತಿ ಇರ್ತಕ್ಕಂಥವ್ರು ಯಾರು? ಟಾಲ್ಟೆಕ್ಕು ಮತ್ತು ತುರೇನಿಯನ್ಸು. ಜಾಪನೀಸ್, ನೀವು ಟಿಬೇಟಿಯನ್ಸ್ ನೋಡ್ತಿರಲ್ಲ, ನಾವು ನೋಡಬೇಕಾದ್ರೆ ಟಿಬೇಟಿಯನ್ಸು ಕಣ್ಣು ಚಿಕ್ಕದಾಗಿರುತ್ತೆ. ಈ ಸ್ವೆಟ್ರು ಇದೆಲ್ಲ ಹಣಿಯೋರು ನೋಡ್ತೀವಲ್ಲ, ಆ ವಂಶದವರೆಲ್ಲನೂ ಟುರೇನಿಯನ್ಸ್ ಅಂತ. ಇವರು ಬಹಳ ದಂಗೆಕೋರರು, ಬೇರೆ ಆಕ್ರಮಣಕಾರರು, ಯೋಚನಾ ಶಕ್ತಿ ಇಲ್ಲ, ಅನ್ಯಾಯವಾಗಿ ನಡ್ಕೊಳ್ತಕ್ಕಂಥವ್ರು. ಇದಾದಮೇಲೆ ಸಮೈಟ್ರು ಬಂದರು. ಇವರು ಸಮೈಟ್ರು ಎಲ್ಲಿ ಹೋದರು ಅಂತಂದರೆ, ಈಜಿಪ್ಟ್ನಿಂದ ಏಷ್ಯಾ ಮೈನರ್ ಬರ್ತಾರೆ. ಇವರು ಸ್ವಲ್ಪ ಸೌಮ್ಯವಾದಿಗಳು. ಇವರು ಯುದ್ಧ ಮಾಡ್ತಕ್ಕಂಥದ್ದು ಗುಣವನ್ನು ಹೊಂದಿದ್ರು. ಈ ಸಮಯದಲ್ಲೇ ವೈವಸ್ವತ ಮನು ಜೀವರುಗಳನ್ನೆಲ್ಲ ಆಯ್ಕೆ ಮಾಡ್ತಾರೆ. ಯಾರು ಅಂತ ಒಂದು ಇಂತಿಂಥವರು ಒಳ್ಳೆ ಗುಣಗಳಿದೆ ಅಂತ ಆಯ್ಕೆ ಮಾಡಿ ಅವರನ್ನು ಉತ್ತಮ ಕುಲದಲ್ಲಿ ಹುಟ್ಟೋದು ಸಾಯೋದಕ್ಕೆಲ್ಲನೂ ಕಾರಣಕರ್ತರು ಮನುಗಳೇ. ಎಲ್ಲಿ ಹುಟ್ಟಬೇಕು, ಯಾವ ಗುಣ ಬೆಳೆಸ್ಕೊಳ್ಬೇಕು ಅಂತೆಲ್ಲ ಸೂಪರ್ವೈಷನ್ನು ಮಾಡ್ತಾ ಅವರನ್ನು ಬೆಳೆಸ್ತಾ ಬರ್ತಾರೆ. ನಂತರ 1,00,000 ವರ್ಷ, ಕ್ರಿಸ್ತಪೂರ್ವ 1,00,000 ವರ್ಷಕ್ಕೆ ಸಮಯದಲ್ಲಿ ಆ್ಯಕ್ಚುಯಲ್ ಆಗಿ ಆರ್ಯ 5ನೇ ಮಹಾವಂಶವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಅವರು ಜೀವರುಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸಮೈಟ್ರು ಮುಖ್ಯವಾಗಿ ನೋಡಿ, ಇಲ್ಲಿ 4ನೇ ಮಹಾವಂಶದ 5ನೇ ಉಪವಂಶದಿಂದ ಮುಂದಿನ 5ನೇ ಮಹಾವಂಶ ಸಿದ್ಧವಾಗಬೇಕು. ನಾವೇನು ಹೇಳ್ತೀವಿ, ಈಗ ನಮ್ಮದು 5ನೇ ಮಹಾವಂಶ, 6ನೇ ಮಹಾವಂಶ ಬರಬೇಕಾದ್ರೆ ಯಾವುದರಿಂದ ಬರಬೇಕು? 6ನೇ ಉಪವಂಶ ಹೇಳ್ತೀವಲ್ಲ, ಹಾಗೆ 4ನೇ ಮಹಾವಂಶದಲ್ಲಿ 5ನೇಯ ಉಪವಂಶ ಸಮೈಟ್ರು. ಈ ಸಮೈಟ್ರಿಂದಲೇ 5ನೇ ಮಹಾವಂಶ ಆರ್ಯವಂಶ ಮುಂದುವರಿಬೇಕು. ಅದಕ್ಕೆ ನೋಡ್ಕೊಳ್ತಕ್ಕಂಥವ್ರ ಜವಾಬ್ದಾರಿ ಯಾರು ಕೊಟ್ಟರು? ವೈವಸ್ವತ ಮನು. ಇವರು ಪೂರ್ಣವಾಗಿ ಆ ಜೀವರುಗಳನ್ನೆಲ್ಲನೂ ಆಯ್ಕೆ ಮಾಡಿಕೊಂಡು ಒಂದು ಜಾಗದಲ್ಲಿ ಸುಮಾರು 1,00,000 ವರ್ಷಗಳ ಹಿಂದೆ ಇವ್ರನ್ನೆಲ್ಲ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ ಅಂತಂದರೆ 2 ಜಲಪ್ರಳಯಗಳಾಗ್ಬಿಟ್ಟಿದೆ, ಇನ್ನೊಂದು ಬರಲಿದೆ. ಆ ಜಲಪ್ರಳಯ, ಯಾಕೆಂದರೆ ಇವರು ಬಹಳ ಕಾಮಿಗಳು, ದುರಾಚಾರದವರು, ಮಾಟ ಮಂತ್ರ ಮಾಡೋದು, ಬೇರೆಯವರಿಗೆ ಸಂಮೋಹನ ಮಾಡ್ತಕ್ಕಂಥವ್ರು, ತುಂಬ ದುಷ್ಟ ಗುಣಗಳನ್ನು ಬೆಳೆಸ್ಕೊಂಬಿಟ್ಟಿದ್ರು. ಯಾರು? ಅಟ್ಲಾಂಟಿಕ್. ಇಂಥವರಿಂದ ಮಾನವನ ಪ್ರಗತಿ ಕುಂಠಿತವಾಗುತ್ತೆ ಅಂತ ಇವರನ್ನು ಏನು ಮಾಡಿದ್ರು, ಅಲ್ಲಲ್ಲೇ ತುಳಿತಾ ಬಂತಂದರೆ ಜಲಪ್ರಳಯದಲ್ಲಿ ಮಾಡ್ತಾ ಬಂದರು. ಈ ಮಾಟ ಮಂತ್ರ ಮಾಡ್ತಕ್ಕಂಥವರನ್ನು 3ನೇ ಬಾರಿ 75,025ರಲ್ಲಿ 75,020 ಇನ್ನೊಂದು ಜಲಪ್ರಳಯ ಬರುತ್ತೆ ಅಂತ ಗೊತ್ತಾಗಿರುತ್ತೆ ಅವರಿಗೆ. ಯಾರಿಗೆ? ಮನುಗಳಿಗೆ. ಅದಕ್ಕಿಂತ ಮೊದಲು ಈ ಜೀವರುಗಳನ್ನೆಲ್ಲ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಆಯ್ಕೆ ಮಾಡ್ತಾರೆ. ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ, ಸಮೈಟ್ರಲ್ಲಿ 6ರಲ್ಲಿ 5 ಭಾಗ,
6 ಭಾಗ ಮಾಡಿದ್ರೆ ಅದರಲ್ಲಿ ಹೆಚ್ಚು ಭಾಗ ಸಮೇಟ್ರು. ಮತ್ತು ಟಾಲ್ಟೆಕ್ ಅಂತ ಹೇಳಿದ್ರಲ್ಲ, ಅವರು ಬಹಳ ಯೋಧರು, ಆಡಳಿತಗಾರರು. ಅವರಲ್ಲಿ 10ರಲ್ಲಿ 1 ಭಾಗದಷ್ಟು ಟಾಲ್ಟೆಕ್ ಜೀವನಗಳನ್ನು, ಮತ್ತು ಇವರಿದ್ದಾರೆ ಅಕೇಡಿಯನ್ಸು, 12ರಲ್ಲಿ 1 ಭಾಗ ಅಕೇಡಿಯನ್ಸನ್ನು ಆಯ್ಕೆ ಮಾಡ್ಕೊಳ್ತಾರೆ. ಈ ರೀತಿ ಈ ಜೀವನಗಳೆಲ್ಲ ಆಯ್ಕೆ ಮಾಡಿಕೊಂಡು ಸುಮಾರು ಎಲ್ಲಿ ಈ ಋತ ಮತ್ತು ದೈತ, ಈ ಋತ ದ್ವೀಪದಿಂದ ಇನ್ನೂ 1 ಲಕ್ಷ ವರ್ಷದ ಹಿಂದೆ, ಇನ್ನು ಮುಂದೆ ಬರಲಿರೋದು ಜಲಪ್ರಳಯ. ಯಾವುದು 75ರಲ್ಲಿ ಜಲಪ್ರಳಯ ಬರುತ್ತೆ, ಇವೆರಡು ಮುಳುಗೋಗ್ಬಿಡುತ್ತೆ. ಅಷ್ಟರಲ್ಲಿ ಈ ಜೀವನಗಳನ್ನೆಲ್ಲ ಸೇಫ್ಟಿ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ ಎಷ್ಟು ಜವಾಬ್ದಾರಿ ತಗೊಂಡು ನಮ್ಮನ್ನು ಬೆಳೆಸಿದ್ದಾರೆ ಮನುಗಳು ಅಂತಂದರೆ, ನಾವು ಏನೋ ನಾವೇ ಬೆಳಿತೀವಿ ಅಂದ್ಕೊಳ್ತೀವಿ. ಇಲ್ಲ, ಯಾರು ಎಲ್ಲಿ ಬೆಳಿಬೇಕು ಅಂತ. ಈ 9,000 ಜನಗಳನ್ನು ಎಲ್ಲಿ ಈ ಋತ, ಅಟ್ಲಾಂಟಿಕ್ ಖಂಡದ ಒಂದು ದ್ವೀಪ ಋತದಿಂದ, ಅದರ ಪಕ್ಕದಲ್ಲೇ ಬರೋದು ಆಫ್ರಿಕಾ, ಸಹರಾ ಸಮುದ್ರ ಅಂತ ಹೇಳ್ತೀವಿ. ಈಗ ಸಹರಾ ಮರುಭೂಮಿ ಆಗಿದೆ, ಸಹರಾ ಸಮುದ್ರ. ಅಲ್ಲಿಂದ ಇದು ಬರುತ್ತೆ ಅರಬ್ ಕಂಟ್ರೀಸು. ಅರಬ್ ಅಂತಂದರೆ ಸೌದಿ ಅರೇಬಿಯಾ ಅಂತ ಹೇಳ್ತೀವಿ, ಮಕ್ಕಾ ಮದೀನಾ ಅಂತ ಹೇಳ್ತೀವಲ್ಲ, ಆ ಅರಬ್ ಕಂಟ್ರೀಸ್ ಕಡೆಗೆ ಇವರನ್ನು ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಹೇಗೆ ಹೋಗೋದು ನೋಡಿ, ಆ ಕಾಲದಲ್ಲೇ 30 ದೋಣಿಗಳನ್ನು, 9,000 ಜನಗಳನ್ನು 3 ಬಾರಿ 30 ದೋಣಿಗಳನ್ನು ಬಳಸ್ಕೊಂಡು ಒಂದೊಂದು ಸಲಿಗೆ 2,000 3,000 ಜನಗಳನ್ನು ತುಂಬಿಸ್ಕೊಂಡು ಈ ಸಹರಾ ಸಮುದ್ರದಲ್ಲಿ ದಾಟಿ ನೆಕ್ಸ್ಟು ಬರ್ತಕ್ಕಂಥದ್ದು ಈಜಿಪ್ಟ್. ಇದಾದಮೇಲೆ ಈಜಿಪ್ಟ್ ಬರುತ್ತೆ, ಸಹರಾ ಮರುಭೂಮಿ. ಆಫ್ರಿಕಾದಲ್ಲಿ ಸಹರಾ ಮರುಭೂಮಿ, ಆಮೇಲೆ ಈಜಿಪ್ಟ್ ಬರುತ್ತೆ. ಈಜಿಪ್ಟ್ ಪಕ್ಕದಲ್ಲೇ ಸೌದಿ ಅರೇಬಿಯಾ ಇರೋದು, ಅರಬ್. ಅಲ್ಲಿಗೆ ಕರ್ಕೊಂಡು ಹೋಗಬೇಕು. ಈ ಈಜಿಪ್ಟ್ ಮುಖಾಂತರ ಹಾದು ಹೋಗಬೇಕಾದ್ರೆ ಕಾಲ್ನಡಿಗೆಯಲ್ಲೇ ಕರ್ಕೊಂಡು ಹೋಗ್ತಾರೆ ಇಷ್ಟು ಜನನ್ನ. ಸಮುದ್ರದಲ್ಲಿ ದೊಡ್ಡ ಬೋಟ್ನಲ್ಲಿ ಕರ್ಕೊಂಡು ಹೋದ್ರು. ಈಜಿಪ್ಟ್ ದಾಟ್ಕೊಂಡು ಸೌದಿಗೆ ಹೋಗ್ಬೇಕಲ್ಲ, ಕರ್ಕೊಂಡು ಹೋಗಿ ಅಲ್ಲಿ ಸೌದಿ ಅರೇಬಿಯಾದ ಎತ್ತರ ಸ್ಥಳದಲ್ಲಿ ಅವರನ್ನು ಶೇಖರಿಸ್ತಾರೆ. ಇಲ್ಲಿರೋಕ್ಕಂಥ 9,000 ಜನದಲ್ಲಿ 3 ಉಪವಂಶಗಳ ಜನರಿದ್ದಾರೆ. ಹೆಚ್ಚಿನ ಜನ ಸಮೈಟ್ರು, 5ನೇ ಉಪವಂಶದವರು. 1 ಭಾಗ 12ರಲ್ಲಿ 1 ಭಾಗ ಟಾಲ್ಟೆಕ್ ಆಡಳಿತಗಾರರು. ಕ್ಯಾರೆಕ್ಟರ್ಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಯಾವ ರೀತಿ ಯೋಧರಾಗಿ ಅಡ್ಮಿನಿಸ್ಟ್ರೇಷನ್ ಮಾಡೋ ಶಕ್ತಿ ಇದೆಯೋ ಅಂಥವ್ರನ್ನ ತೆಗೆದುಕೊಂಡ್ರು. ಹಾಗೆ ಅಕೇಡಿಯನ್ಸು ಒಂದು ರೀತಿಯಲ್ಲಿ ಸೌಮ್ಯದವರು, ಜಗಳಗಟ್ಟರಲ್ಲ ಇರೋದನ್ನು, ಅವರಲ್ಲಿ ಸ್ವಲ್ಪ ಭಾಗವನ್ನು ಜೀವರುಗಳನ್ನ, ಉತ್ತಮ ಕುಲದವರನ್ನೆಲ್ಲ ಆರಿಸ್ಕೊಂಡು ಎಲ್ಲಿಟ್ಟರು, ಸೌದಿ ಅರೇಬಿಯಾದ ಮೇಲೆ ಅವರನ್ನು ಅಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ್ರು. ನಂತರ ಇದನ್ನೆಲ್ಲ ಮಾಡ್ತಿರೋದು ಯಾರು? 5ನೇ ಮಹಾವಂಶದ ಮನುಗಳು. 5ನೇ ಮಹಾವಂಶದ ಮನುಗಳು 9,000 ಜನರುಗಳನ್ನು ಕೂಡ ಹಾಕ್ಕೊಂಡು ಉತ್ತಮ ಕುಲದ ಜೀವರುಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡು ಎಲ್ಲಿ ಅಟ್ಲಾಂಟಿಕ್ ದ್ವೀಪ ಋತ ಅಂತ ಹೇಳಿದ್ವಲ್ಲ, ಅಲ್ಲಿಂದ ನೆಕ್ಸ್ಟು ಸಹರಾ ಸಮುದ್ರ ಇದೆಯಲ್ಲ, ಬೋಟ್ನಲ್ಲಿ ಕರ್ಕೊಂಡು ಈಜಿಪ್ಟ್ ದಾಟಿ ಸೌದಿ ಅರೇಬಿಯಾಗೆ ಬಂದರು. ಅರಬ್ ಕಂಟ್ರೀಸ್ಗೆ ಬಂದರು. ಅರಬ್ ಕಂಟ್ರೀಸ್ ಮೇಲ್ಭಾಗದಲ್ಲಿ ಅವ್ರನ್ನಿಟ್ರು. ಯಾಕೆ ಅಂತಂದರೆ ಮುಂದೆ ಈ ಜಲಪ್ರಳಯ ಬರುತ್ತೆ ಅಟ್ಲಾಂಟಿಕ್ ಖಂಡಕ್ಕೆ. ಇವರು ಇಲ್ಲಿದ್ರೆ ಹೊಟ್ಟೋಗ್ಬಿಡ್ತಾರಲ್ಲ, ಈ ಜೀವನ ಉಳಿಸ್ಕೋಬೇಕಲ್ಲ ಅಂತ ಈ ಸಾಹಸ ಮಾಡ್ತಾರೆ. ಅಲ್ಲಿ ಉಳಿಸ್ಬಿಟ್ಟು ಮತ್ತೆ ಅವರು ಸ್ವಲ್ಪ ಕಾಲ ಆದಮೇಲೆ ನೋಡ್ತಾರೆ. ಮತ್ತೆ 9,000 ಜನದಲ್ಲಿ ಕೆಲವರು ಸತ್ತು ಹೋಗ್ತಾರೆ. ಪ್ರಯಾಣ ಮಾಡುವಾಗ ಎಷ್ಟೋ ಜನ ಸತ್ತು ಹೋಗ್ತಾರೆ. ಅಲ್ಲಿ ಬಂದಮೇಲೆ ಅಡ್ಜಸ್ಟ್ ಆಗದೆ ಹೋಗ್ತಾರೆ. ಉಳಿಕೆ ಜನದಲ್ಲಿ ಮತ್ತೆ ಸನತ್ ಕುಮಾರ್ ಪ್ರಭುಗಳು ಅವ್ರಿಗೆ ಆರ್ಡರ್ ಮಾಡ್ತಾರೆ, ನೀನು ನಿನಗೆ ಸಂಬಂಧಪಟ್ಟ ಜನರನ್ನು ತೆಗೆದುಕೊಂಡು ಗೋಬಿ ಡೆಸರ್ಟ್ಗೆ ಹೋಗು ಅಂತ ಆರ್ಡರ್ ಮಾಡ್ತಾರೆ. ಅವರು ಹೋದಾಗ ಏನು ಮಾಡ್ತಾರೆ, ಇಷ್ಟು 9,000 ಜನ ಅಲ್ಲೇ ಇದ್ದರೂ ಕೂಡ ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ 700 ಜನ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಎಲ್ಲಿಂದ, ಸೌದಿ ಅರೇಬಿಯಾ ಕಂಟ್ರಿಯಿಂದ ಈ ಕಡೆ ಪರ್ಷಿಯಾ, ಮೆಸೊಪೊಟೋಮಿಯಾ ಈ ಕಡೆಯಿಂದ ಬಂದು ಗೋಬಿ ಸಮುದ್ರದವರೆಗೂ ಬರ್ತಾರೆ. ಗೋಬಿ ಎಲ್ಲಿ ಬರುತ್ತೆ? ಟಿಬೆಟ್ ಮತ್ತು ಚೈನಾ, ನೇಪಾಳ ಇಲ್ಲಿ ಬರುತ್ತೆ. ಭಾರತದ ಹಿಮಾಲಯ ಬಾರ್ಡರ್ನಲ್ಲಿ ನೇಪಾಳ ಬರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಪರ್ವತಗಳಿದೆ, ಅಲ್ಲಿ ಟಿಬೆಟ್ ಕಣಿವೆ ಇದೆ. ಅದನ್ನು ದಾಟಿಕೊಂಡು ಇನ್ನು ಆ ಬಾರ್ಡ್ನಲ್ಲಿ ಸಮುದ್ರ ಇದೆ, ಗೋಬಿ ಸಮುದ್ರ. ನಾನು ಹೇಳ್ತಿರೋದು 1 ಲಕ್ಷ ವರ್ಷಗಳ ಹಿಂದಿನ ಮಾತು. ಆವಾಗ ಗೋಬಿ ಸಮುದ್ರ ಇತ್ತು. ಆ ಗೋಬಿ ಸಮುದ್ರದ ದಡದಲ್ಲಿ ಬೆಟ್ಟಗಳಿತ್ತು. ಇಲ್ಲಿ ಕರ್ಕೊಂಡು ಬಂದರು 7 ಜನ.
7 ಜನನ ನಡ್ಕೊಂಡು, ಇದೆಲ್ಲ ಭೂಮಿ ತಾನೆ, ನಡ್ಕೊಂಡು ಬರುವಾಗ ದಾರಿಯಲ್ಲಿ ಎಷ್ಟೋ ಜನ ಸತ್ತೋದ್ರು. ಅಲ್ಲಿ ಗೋಬಿ ಸಮುದ್ರ ಹತ್ರ ಹೋಗಬೇಕಾದ್ರೆ, ಯಾಕೆಂದರೆ ಪ್ರತಿ ದೇಶವನ್ನು ದಾಟ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ರಾಜರು ಇರ್ತಾರಲ್ಲ, ಅವರು ಅಡ್ಡಿ ಮಾಡ್ತಾ ಇರುತ್ತೆ. ಅವರಿಂದ ಪರ್ಮಿಷನ್ ತಗೊಂಡು ಅವರ ಸಹಾಯದಿಂದ ಏನೂ ತೊಂದರೆ ಆಗದಂತೆ ಪ್ರಾಣಿಗಳನ್ನೆಲ್ಲನೂ ಜೊತೆಲಿ ಕರ್ಕೊಂಡು ಅವರು ಗೋಬಿ ಸಮುದ್ರದ ದಡಕ್ಕೆ ಬರ್ತಾರೆ. ಆವಾಗ ಎಷ್ಟು ಜನ ಉಳಿದಿದ್ದಾರೆ? 300 ಜನ ಉಳ್ಕೊಂಡಿದ್ದಾರೆ. ಯಾರು? ಇವರು ಮನುಗಳ ಜೊತೆಯಲ್ಲಿ ಕರ್ಕೊಂಡು ಬಂದವರು. ಈ 300 ಜನನ ಇವ್ರಿಗೆ ಆರ್ಡರ್ ಆಗಿರುತ್ತೆ, ಮುಂದೆ ಆರ್ಯವಂಶಕ್ಕೆ ಬೇಕಾಗಿರ್ತಕ್ಕ ಉಪವಂಶಕ್ಕೆ ಬೇಕಾದ ಜೀವರುಗಳನ್ನು ನೀನು ಈ ಗೋಬಿ ಸಮುದ್ರದ ದಡದಲ್ಲಿರ್ತಕ್ಕಂಥ ಬೆಟ್ಟದ ಕಣಿವೆಗಳಲ್ಲಿ ಅವರನ್ನು ರಕ್ಷಿಸು. ಯಾಕಂದರೆ ಇನ್ನೂ 25,000 ಜಲಪ್ರಳಯ ಬಂದಿಲ್ಲ, ಅದಕ್ಕಾಗಿ ಅವ್ರಿಗೆ ಹೇಳ್ತಾರೆ. ಸರಿ ಅಂತ ಅವರನ್ನು 300 ಜನದಲ್ಲಿ ಉತ್ತಮರನ್ನು 4 ಭಾಗ ಮಾಡಿ, ಒಬ್ಬರನ್ನ ಕೆಲವ್ರನ್ನ ಹಾಗೆ ಇಟ್ಕೊಂಡು 4 ಭಾಗ ಮಾಡಿ ಆ ಜೀವರುಗಳನ್ನು ಆ ಕಣಿವೆಗಳು ಸುಮಾರು 20 ಕಿಲೋಮೀಟ್ರು ಗೋಬಿ ಸಮುದ್ರದ ದಡದಲ್ಲಿ 20 ಕಿಲೋಮೀಟ್ರ್ ಅಷ್ಟು, ಕಿಲೋಮೀಟ್ರ್ ಅಲ್ಲ ಮೈಲಿ ತಾನೆ, 20 ಮೈಲಿ ದೂರದಲ್ಲಿ ಬೆಟ್ಟಗಳಿದ್ವು. ಆ ಬೆಟ್ಟಗಳಲ್ಲಿ ನೇರವಾದ ಕಣಿವೆಗಳಿದ್ವು. ಆ ಕಣಿವೆಗಳಲ್ಲಿ 4 ಗುಂಪುಗಳು, ಒಂದು ಕಣಿವೆಯಲ್ಲಿ ಒಬ್ಬರನ್ನ, ಇನ್ನೊಂದು ಕಣಿವೆ, ಈ ರೀತಿ ಅವರನ್ನು ಅಲ್ಲಿ ರಕ್ಷಿಸೋದಕ್ಕೆ ಇಟ್ಬಿಟ್ರು. ಯಾಕೆಂದರೆ ಜಲಪ್ರಳಯ ಬರೋಕ್ಕೆ ಮುನ್ನ ನಡೆದಿದ್ದಿರು. 75,000 ಅಷ್ಟಕ್ಕೆ ಜಲಪ್ರಳಯ ಆಗೋಯ್ತು. ಏನಾಗೋಯ್ತು? ಜಲಪ್ರಳಯ ಅಂದರೆ ಅಂತಂಥದ್ದಲ್ಲ, ಇತ್ತು ಸೇಫ್ಟಿಯಾಗಿದ್ದರೂ ಕೂಡ ಎಲ್ಲನೂ ಹೊಗೆ ಬರುತ್ತೆ, ಧೂಳು ಬರುತ್ತೆ, ಸೂರ್ಯ ಬರೋದೇ ಇಲ್ಲ, ಮೋಡಗಳು ಆವರಿಸ್ಕೊಳ್ಳುತ್ತೆ. ಇದೆಲ್ಲ ತುಂಬ ತೊಂದರೆಗಳಾಗೋದ್ರಿಂದ ಇವರೇನು ಸಾಯಲ್ಲ, ಕಣಿವೆಗಳಲ್ಲಿ ಉಳ್ಕೊಂಡಿದ್ದಾರೆ. ಆದರೆ ಈ ಗೋಬಿ ಸಮುದ್ರದ ದಡದಲ್ಲಿ ಇರ್ತಕ್ಕಂಥ ಅವರೇ ಮುಖ್ಯವಾದ ಆರ್ಯರು ಅಂತ ತಿಳ್ಕೊಳ್ಳೋಣ, 5 ಭಾಗ ಅಂತ ತಿಳ್ಕೊಳ್ಳೋಣ. ಗೋಬಿ ಸಮುದ್ರದ ಪ್ಲೇನಲ್ಲಿ ಜೀವಿಸ್ತಾ ಇರೋರು ಒಂದು ಗುಂಪು, ಇನ್ನು 4 ಗುಂಪುಗಳನ್ನು ಕಣಿವೆಗಳಲ್ಲಿ ಅವನ್ನ ರಕ್ಷಿಸಿ ಇಟ್ಟಿದ್ದಾರೆ. ಇದು ಪ್ರಳಯ ಆದ ತಕ್ಷಣವೇ, ಜಲಪ್ರಳಯ 75,000ದಲ್ಲಿ ಜಲಪ್ರಳಯ ಆದ ತಕ್ಷಣವೇ ಏನಾಗೋಯ್ತು? ಸೂರ್ಯ ಧೂಳು ಮುಚ್ಕೊಂಡ್ಬಿಡ್ತು. ಸೂರ್ಯನೇ 5 ವರ್ಷ ಸೂರ್ಯನ ಶಾಖ ಬರ್ತಾ ಇರಲಿಲ್ಲ, ಎಲ್ಲೆಲ್ಲೂ ನೀರು ತುಂಬಿಕೊಂಡಿದೆ, ಜನಗಳು ಬದುಕೋದು ಕಷ್ಟ ಆಗ್ತಿದೆ. ಆ ಸನ್ನಿವೇಶದಲ್ಲಿ 5 ವರ್ಷ ಕಳೆದೋದ್ಮೇಲೆ ಯಾರು ಬದುಕಿ ಉಳಿದ್ರೋ ಅವರು ಸೂರ್ಯ ಬಂದ ತಕ್ಷಣ ಮೈದಾನಕ್ಕೆ ಬಂದು ಅಗ್ರಿಕಲ್ಚರ್ ವ್ಯವಸಾಯ ಮಾಡಿ, ಪಶುಪಾಲನೆ ಮಾಡಿ ಬದುಕ್ತಾ ಬಂದರು. ಇಲ್ಲಿ ಈ ಪ್ಲೇನಲ್ಲಿ ಇರ್ತಕ್ಕಂಥ ಮನುಗಳ ಸಂತತಿ ಏನಿದ್ರೋ ಅವ್ರನ್ನ ಅಲ್ಲಿ ಬದುಕ್ತಾ ಇರೋದಕ್ಕೆ ಬಿಡಲಿಲ್ಲ. ಯಾರು? ತುರೇನಿಯನ್ಸು. ಹಿಂದ್ಗಡೆ ನಾವು ಈಜಿಪ್ಟ್ ಅಂತ ಹೇಳ್ತೀವಿ, ಟಿಬೆಟ್ ಅಂತ ಹೇಳ್ತೀವಿ, ಇಲ್ಲೆಲ್ಲನೂ ಕೂಡ ಈ ಅಟ್ಲಾಂಟಿಕ್ದ ಉಪವಂಶದವರಿದ್ದರು. ತುರೇನಿಯನ್ಸ್ ಇದ್ದರು, ಟಾಲ್ಟೆಕ್ನವರಿದ್ದರು, ಮಂಗೋಲಿಯನ್ಸ್ ಅಲ್ಲಿದ್ದರು, ಇವರೆಲ್ಲ ಇದ್ದಾರೆ ತಾನೆ. ಇವ್ರು ಸುಮ್ಮನೆ ಇರಲಿಲ್ಲ. ಅದರಲ್ಲೂ ತುರೇನಿಯನ್ಸು ಬಹಳ ಕಿತಾಪತಿ ಜಗಳಗಂಟರು. ಯಾರನ್ನಾದರೂ ಜಗಳ ತೆಗೆಯೋದು, ಅವ್ರನ್ನ ಸಾಯಿಸೋದು, ತಾವು ಮುಂದಕ್ಕೆ ಬರೋದು ಅಂಥ ಜನ. ಇವರು ಬಂದು ಪಾಪ ಮನುಗಳ ಒಂದು ಪಂಗಡ ಏನಿತ್ತು ಗೋಬಿ ಸಮುದ್ರದಲ್ಲಿ, ಕಣಿವೆಗಳಿದ್ದನ್ನು ಅಟ್ಯಾಕ್ ಮಾಡೋಕ್ಕಾಗಲಿಲ್ಲ, ಇವರನ್ನು ನಾಶ ಮಾಡ್ತಾರೆ. ಆವಾಗ ಅವ್ರಿಗನಿಸುತ್ತೆ, ಈ ಜನಗಳಿಗೆ ಇನ್ನೂ ಶಕ್ತಿ ಇಲ್ಲ, ಈ ಶಕ್ತಿ ವೀರರಾಗಿ ಹೋರಾಡಬೇಕಾದ್ರೆ ಇವ್ರಿಗೆ ಇನ್ನೊಂದು ಗುಣ ಬರಬೇಕಾದ್ರೆ ಏನು ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಮಾರ್ಸ್ ಅನ್ನೋರು, ಇವ್ರು ನಾನು ಆಗಲೇ ಹೇಳಿದೆ, ಅಟ್ಲಾಂಟಿಕ್ ಖಂಡದಲ್ಲಿ ಕಿಂಕರ್ ಗ್ರೂಪು ಬಂತು. ಶುಕ್ರ ಗ್ರಹದಿಂದ ಪ್ರಾಣಿಗಳಾಗಿ ಸನತ್ ಕುಮಾರರ ಜೊತೆಯಲ್ಲಿ ಪ್ರಾಣಿಗಳಾಗಿ ವ್ಯಕ್ತೀಕರಣಗೊಂಡಿರೋ 105 ಜನ ಜೀವರುಗಳು ಬಂದರು. ಹಾಗೆ ಚಂದ್ರಗ್ರಹದಲ್ಲಿ ವ್ಯಕ್ತೀಕರಣ ಒಂದು ಬೆಳೆದಿರ್ತಕ್ಕಂಥ ಜೀವರುಗಳು ಕೂಡ ಆಗಾಗ್ಗೆ ಬಂದು, ಆತ್ಮರುಗಳು ಬರಬೇಕಲ್ಲ, ದೇಹ ರೆಡಿ ಆದರೆ ಆತ್ಮಗಳು ಎಲ್ಲಿಂದ ಬರುತ್ತೆ? ಚಂದ್ರಗ್ರಹದಿಂದ ಟ್ರಾನ್ಸ್ಫರ್ ಆಗಿದ್ದು. ಹೀಗೆ ಬರುವಾಗ ಈ ಕಿಂಕರ ಗುಂಪು ಅಂತ ನಮ್ಮ ಹತ್ರ ಒಂದು ಪುಸ್ತಕ ಇದೆ. ಅದರಲ್ಲಿ ಯಾರ್ಯಾರಿದ್ದಾರೆ ಅಂತಂದರೆ, ಈ ಸನತ್ ಕುಮಾರ ಪ್ರಭುಗಳ ಜೊತೆಯಲ್ಲಿ ಕೆಲಸ ಮಾಡಿದವರು, ಅದು ಅದರಲ್ಲಿ ಸುಮಾರು ಜನ ಇದ್ದಾರೆ. ಅದರಲ್ಲಿ ನಮ್ಮ ಇಂಡಿಯಾದಲ್ಲಿರೋರ ಹೆಸರು ಕೆಲವ್ರಿಗೆ ಇಷ್ಟ ಆಗಲ್ಲ ಅಂತ ನಾನು ಕೊಟ್ಟಿಲ್ಲ. ಯಾರ್ಯಾರು ಮಾರ್ಸ್, ಮರ್ಕ್ಯುರಿ, ಜುಪಿಟರ್, ನೆಪ್ಚ್ಯೂನ್, ಯಾರು ಜಯಕೃಷ್ಣಮೂರ್ತಿ, ನಿತ್ಯಾನಂದ, ಅನಿಬೆಸೆಂಟು, ಲೆಡ್ಬಿಟ್ರು, ಆಲ್ಕಾಟ್ರು, ಬ್ಲಾವರ್ಸ್ಕಿ, ಇವರೆಲ್ಲರೂ ಕೂಡ ಕಿಂಕರ ಗುಂಪಲ್ಲಿ ಕೆಲಸ ಮಾಡೋರು. ಈಗ ಅವರಲ್ಲಿ ಬಳಸ್ಕೊಳ್ತಾರೆ. ಯಾರು? ವೈವಸ್ವತ್ಮನು. ಅಪ್ಪ ನೀನು ಇದು ಮಾರ್ಸನ್ನು ಕರೆದುಬಿಟ್ಟು ತಮ್ಮ ಗುಂಪಿನಲ್ಲಿ ಕರೆದು, ನೋಡು ನೀನು ಹೋಗಿ 75,000ಕ್ಕೆ ಜಲಪ್ರಳಯ ಆಗೋಯ್ತು, 2 ದ್ವೀಪಗಳು ಮುಳುಗೋದ್ವು, ಒಂದು ಚಿಕ್ಕ ದ್ವೀಪ ಉಳ್ಕೊಂಡಿದ್ದ ಪೆಸಿಡೋನಿಯಸ್ ಅಂತ. ಅದರಲ್ಲಿ ಕೆಲವು ಜೀವರುಗಳು ಗಟ್ಟಿಯಾಗಿರೋರು, ಒಳ್ಳೆಯ ಸಂಸ್ಕಾರ ಇರೋರು ಮಾತ್ರ ಅಲ್ಲಿರ್ತಾರೆ.
ಒಳ್ಳೆ ಕುಟುಂಬದವರು, ಟಾಲ್ಟೆಕ್ನವರು. ಅವರು ನಿಜವಾದ ಒಳ್ಳೆಯವರೇ. ಬರ್ತಾ ಬರ್ತಾ ಈ ಮಾಟ ಮಂತ್ರದಿಂದ ಕೆಟ್ಟು ಹೋದವ್ರು ಕೆಲವರು ಇರ್ತಾರೆ. ಈ ಮಾರ್ಸ್ ಯಾರು ಗೊತ್ತಾ? ಮೌರ್ಯರು. ಅವರು ಇನ್ನೂ ಮೌರ್ಯರಾಗಿಲ್ಲ, ಇನ್ನೂ ಯೋಧನಾಗೇ ಇದ್ದಾರೆ. ಮನು ಅವರನ್ನು ಕರೆದು, ನೋಡಪ್ಪ ನೀನು ಹೋಗಿಬಿಟ್ಟು ಅಲ್ಲಿ ಹೋಗಿಬಿಟ್ಟು ಟಾಲ್ಟೆಕ್ ಉತ್ತಮ ಕುಟುಂಬದಲ್ಲಿ ಹುಟ್ಟು ಅಂತ ಹೇಳ್ತಾರೆ. ಆತ ಹೋಗಿಬಿಟ್ಟು ಫಸ್ಟ್ ಡೇನೆಸ್ ಎಲ್ಲಿಂದ ಹೋಗಬೇಕು? ಇಲ್ಲಿರೋದು ಗೋಬಿ ಡೆಸರ್ಟು, ತಿರ್ಗಾ ಈಜಿಪ್ಟು ಇದನ್ನು ದಾಟ್ಕೊಂಡು, ಈಜಿಪ್ಟ್ಗಿಂತ ಮೊದಲೇ ಸೌದಿ ಅರೇಬಿಯಾದ ದಾಟ್ಕೊಂಡು ಇದು ಅಟ್ಲಾಂಟಿಕ್ ಖಂಡ ಇದೆಯಲ್ಲ, ಆಫ್ರಿಕಾ, ಸಹರಾ ಮರುಭೂಮಿ, ಸಹರಾ ಸಮುದ್ರ ದಾಟ್ಕೊಂಡು ಅಲ್ಲಿ ಹೋಗಬೇಕು. ಅಷ್ಟು ದೂರ ಹೋಗಿ ಈ ಅಟ್ಲಾಂಟಿಕ್ ಖಂಡದ ಒಂದೇ ಒಂದು ದ್ವೀಪ ಉಳ್ಕೊಂಡಿತ್ತಲ್ಲ, ಅಲ್ಲಿರ್ತಕ್ಕಂಥ ಟಾಲ್ಟೆಕ್ ಉತ್ತಮ ಕುಲದಲ್ಲಿ ಅವ್ರು ಜನ್ಮ ತಗೊಳ್ತಾರೆ. ಒಂದು 25 ವರ್ಷ ವಯಸ್ಸಾದಾಗ ಅವರನ್ನು ಇವರು ಕರೆಸ್ಕೊಳ್ತಾರೆ, ಮನುಗಳು ಬಾರಪ್ಪ ಅಂತ ಕರೆದು. ಅಷ್ಟರಲ್ಲಿ ಇವರು ಮನುಗಳು ಜನ್ಮ ತಗೊಂಡಿರ್ತಾರೆ, ಇವ್ರಿಗೂ ಮಕ್ಕಳು ಹೆಣ್ಮಕ್ಳು ಇರ್ತಾರೆ. ಅತ್ಯಂತ ಸುಂದರಿಯಾದಂಥ ತನ್ನ ಹೆಣ್ಮಗಳನ್ನು ಮನುಗಳಿಗೆ, ಇದು ಯಾರು ಮಾರ್ಸ್ ಯುವಕನಾಗಿರ್ತಾರಲ್ಲ ಅವನು ಕೊಟ್ಟು ಮದುವೆ ಮಾಡ್ತಾರೆ. ಈಗ ಇಲ್ಲಿದ್ದರೆ ಇವರು, ಇದು ಪ್ರಾರಂಭ. ನಮ್ಮ ಆರ್ಯ ವಂಶ ಅಂದರೆ ಯಾರು? ವೈವಸ್ವತ ಮನುವಿನ ಮಕ್ಕಳು ಮತ್ತು ಮೌರ್ಯರು, ಅವರ ಸಂತತಿ ಮುಂದೆ ಬರೆದಂಥ ಕುಟುಂಬವೇ ಆರ್ಯ ವಂಶ. ಹೇಗಾಯಿತು? ಇಷ್ಟು ಉಳ್ಕೊಂಡ್ರಲ್ಲ, ಅಲ್ಲಿದ್ದರೆ ಮತ್ತೆ ತುರೇನಿನ ಅಟ್ಯಾಕ್ ಮಾಡ್ತಾರೆ ಅಂತ ಇವ್ರನ್ನ ಶಂಬಳ ದ್ವೀಪಕ್ಕೆ ಕಳಿಸ್ತಾರೆ. ಶಂಬಳ ದ್ವೀಪದಲ್ಲಿ ಇವರು ಅಲ್ಲಿದ್ದು, ಅಲ್ಲಿ ಇವರಿಗೊಂದು ಗಂಡು ಮಗು ಆಗುತ್ತೆ. ಅದು ಯಾರಪ್ಪ ಅಂತಂದರೆ ಮಹಾಚೌಹಾನ್, ಅದಕ್ಕೆ ಬೇರೆ ಹೆಸರಿದೆ. ಮಹಾಚೌಹಾನ್ ಅಂತ ನಾವು ಹೇಳ್ತೀವಲ್ಲ, ಅವರು ಮಗುವಾಗಿ ಹುಡ್ತಾರೆ. ನಂತರ ಆ ಮಗು, ಆ ಹುಡುಗನಾದ್ಮೇಲೆ ಮದುವೆ ಆಗುತ್ತೆ, ಅವ್ರಿಗೆ ಇನ್ನೊಂದು ಮಗು ಆಗುತ್ತೆ, ಮತ್ತು ಈ ಮನುಗಳು ಅವ್ರ ಮಗನಾಗಿ ಹುಡ್ತಾರೆ. ಹೀಗೆ ಮನುಗಳ ಸಂತತಿ ಪ್ರಾರಂಭ ಆಯಿತು. ಇದಾಗಿ 100 ಜನ ಆ ಮನು ಸಂತತಿ ಉದ್ಧಾರ ಆಗೋವರೆಗೂ ಶಂಬಳದಲ್ಲೇ ಇದ್ದರು. ಯಾಕೆಂದರೆ ಇವರು ನಾಶ ಮಾಡ್ತಾರೆ ಅಂತಂದ್ಬಿಟ್ಟು ಆ 100 ಜನ ಮನು ಕುಟುಂಬದವರನ್ನು ಮತ್ತೆ ಈ ಗೋಬಿ ಡೆಸರ್ಟ್ ಆ ಥರ ಕರ್ಕೊಂಡು ಬಂದು, ಏಷ್ಯಾ ಮೈನರ್ ಆಗಿರ್ಬೋದು, ಅಲ್ಲಿ ಬಂದು ಅವರು ಬಂದಾಗ ಅವರಿಗೆ ಒಂದು ನಗರವನ್ನು ಕಟ್ಟಬೇಕು ಅಂತ ಆರ್ಡರ್ ಮಾಡ್ತಾರೆ. ಈಗ ಮನು ದೊಡ್ಡವರಾಗಿದ್ದಾರೆ, ಮತ್ತೆ ಹುಟ್ಟು ಬಂದಿರೋದಷ್ಟೇ, ವಯಸ್ಸು ಇದ್ದಾರೆ. ಸಮಯ ಬಂದಾಗ ಯಾರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ತಾವೇ ಜನ್ಮ ತಗೊಂಡು ಮತ್ತೆ ತಮ್ಮ ಬುದ್ಧಿ ಕೌಶಲ್ಯತೆಯಿಂದ ಆ ಮನುಕುಲವನ್ನು, ಆರ್ಯ ಕುಲವನ್ನು ಉದ್ಧಾರ ಮಾಡ್ತಾರೆ. ಇವರು ಬಂದಾಗ ಏನು ಮಾಡಿದ್ರು, ಅಲ್ಲಿರ್ತಕ್ಕಂಥವ್ರಿಗೆಲ್ಲನೂ ಭೂಮಿಗೆ ಬಂದ ಮೇಲೆ ಈ ಗೋಬಿ ಡೆಸರ್ಟ್ ಇದ್ದಿದ್ದ ಕಡೆ ಬಂದಾಗ ಇನ್ನೊಂದು ಕೆಲಸ ಆಗುತ್ತೆ. 75,000 ಜಲಪ್ರಳಯ ಆದ ತಕ್ಷಣ ಈ ಗೋಬಿ ಇದಿತ್ತಲ್ಲ ಸಮುದ್ರ, ಅದು ಭೂಮಿಯಾಗಿ ಮೇಲೆ ಬಂದುಬಿಡುತ್ತೆ. ಹಿಮಾಲಯ ಮೇಲಕ್ಕೆ ಬರುತ್ತೆ. ಸಹರಾ ಸಮುದ್ರ ಅದು ಭೂಮಿಯಾಗಿ ಮೇಲೆ ಬರುತ್ತೆ. ಈ ಥರ ಎಲ್ಲ ಮಾರ್ಪಾಟುಗಳಾಗ್ಬಿಡುತ್ತೆ. ಆವಾಗ ಓಡಾಡೋದು ಸುಲಭ ಆಗುತ್ತೆ. ಈಗ ಆಫ್ರಿಕಾ ಅಂತಂದರೆ ಸಹರಾ ಭೂಮಿ ಇದೆ, ಆಗ ಮೊದಲು ಸಹರಾ ಸಮುದ್ರ ಇತ್ತು. ಈಜಿಪ್ಟು, ಸಹರಾ, ಈ ಕಡೆ ಅಟ್ಲಾಂಟಿಕ್ ಇತ್ತು. ಈಗ ಏನಾಯಿತು, ಅದು ಒಂದು ಆಕಾರ ಆಫ್ರಿಕಾ ಖಂಡ ಶುರುವಾಯಿತು. ಹೀಗೆ ಆದಾಗ ಇವರು ಈ ಜೀವರುಗಳು 100 ಜನ ಗೋಬಿ ಡೆಸರ್ಟ್ ಮರುಭೂಮಿಗೆ ಬಂದಾಗ ಅವ್ರ ಜನಗಳಿಗೆಲ್ಲ ಸಂತತಿ ಒಂದು 100 ವರ್ಷ ಆದರೆ ಒಂದು ಬೇಕಾದಷ್ಟು ಸಂತತಿ ಉದ್ಧಾರವಾಗುತ್ತೆ. ನೋಡಪ್ಪ, ನೀವು ಒಂದು ನಗರವನ್ನು ಕಟ್ಟಬೇಕು, ಅದರ ಹೆಸರು ಸೇತುಪುರಿ ನಗರನ ಕಟ್ಟಬೇಕು, ನೀವು ಇನ್ನೂ ಹಳ್ಳಿಗಳನ್ನು, ಪಟ್ಟಣಗಳನ್ನು ಕಟ್ಟಿ ಅಂತ ಹೇಳಿ ಆರ್ಡ್ರ್ ಮಾಡ್ತಾರೆ. ಇವರೇ ರಾಜ, ಈಗ ಮನುನೇ ರಾಜ. ಆ ಪಂಗಡಕ್ಕೆಲ್ಲ ಅವನೇ ಯಜಮಾನ. ತಂದೆನೂ ಅವರೇ, ಮೊಮ್ಮಕ್ಕಳಿಗೆಲ್ಲ ಹೇಳಿ, ಮಕ್ಕಳು ಮೊಮ್ಮಕ್ಕಳಿಗೆ ಅವ್ರ ಸಂತತಿಯವ್ರಿಗೆ ಹೇಳಿಬಿಟ್ಟು ಸೇತುಪುರಿ ನಗರವನ್ನು ಕಟ್ತಾರೆ. ಎಲ್ಲಿ? ಗೋಬಿ ಸಮುದ್ರ ಈಗ ಡೆಸರ್ಟ್ ಆಗಿದೆ. ಡೆಸರ್ಟ್ ಅಂದರೆ ಭೂಮಿ ಆಯಿತು, ಇಳಿಜಾರಾಗಿ ಇರ್ತಕ್ಕಂಥದ್ದು. ಇದು ಶ್ವೇತ ದ್ವೀಪಕ್ಕೆ ಲಿಂಕ್ ಮಾಡ್ತಾರೆ, ಸೇತುವೆಯನ್ನು ಕಟ್ತಾರೆ. ಅದಕ್ಕೆ ಸೇತುಪುರಿ ಅಂತ. ಶ್ವೇತ ದ್ವೀಪಕ್ಕೆ ಅದು ಕ್ಯಾಪಿಟಲ್ ಆಗುತ್ತೆ. ಯಾವುದು? ಈ ಗೋಬಿ ಡೆಸರ್ಟ್ನಲ್ಲಿ ಇವರು ಕಟ್ಟಿದ ಸೇತು ನಗರ ಅದಕ್ಕೆ ಕ್ಯಾಪಿಟಲ್ ಸಿಟಿ ಆಗುತ್ತೆ. ಯಾವುದಕ್ಕೆ? ಶ್ವೇತ ದ್ವೀಪಕ್ಕೆ ಆಗ್ತಾರೆ. ಅಲ್ಲಿ ಇವರೆಲ್ಲ ಸೇರಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ನಗರವನ್ನು ಕಟ್ತಾರೆ. ಅದನ್ನು ಯಾರಿಂದ ಕಟ್ಟಿದ್ರು ಅಂದರೆ ಈ ಮನುಗಳ ಮಕ್ಕಳು, ಮೊಮ್ಮಕ್ಕಳು, ಇನ್ನು ಉಳಿದಂಥವರು ಸೇರಿಕೊಂಡು ಕಟ್ಟಿರ್ತಕ್ಕಂಥದ್ದು. ಎಷ್ಟು ಕಾಲ ಕಟ್ಟಿದ್ರು ಅಂದರೆ 1000 ವರ್ಷಕ್ಕೆ ತೆಗೆದುಕೊಳ್ತಾರಂತೆ ಸೇತು ನಗರ ಕಟ್ಟಬೇಕಾದ್ರೆ. ಏನು ಕಟ್ಟಿದ್ರು?
ರೋಡ್ಗಳು ಹೇಗಿರಬೇಕು, ಕಟ್ಟಡ ಎಷ್ಟು ಎತ್ತರ ಇರಬೇಕು, ಅದರಲ್ಲಿ ಯಾವ ರೀತಿ ವಿನ್ಯಾಸ ಇರಬೇಕು, ಕೆತ್ತನೆ ಕೆಲಸ ಹೇಗಿರಬೇಕು, ಉದ್ಯಾನವನಗಳು ಹೇಗಿರಬೇಕು, ಇವೆಲ್ಲ ಕೂಡ ಪ್ಲ್ಯಾನ್ ಮಾಡಿಕೊಂಡು ಅವರು ತಮ್ಮ ಕೆಲಸಗಾರ ಅದರ ಮಕ್ಕಳು ಮೊಮ್ಮಕ್ಕಳಿಗೆ ಕೊಟ್ಟು ಆ ನಗರವನ್ನು ಕಟ್ಟಿದಾಗ ಏಷ್ಯಾದಲ್ಲೇ ಅತ್ಯಂತ ಸುಂದರವಾದ ನಗರ ಅಂತಂದರೆ ಶ್ವೇತಪುರಿ ನಗರ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಮುಖ್ಯವಾದ್ದು ಒಂದು ಸಭಾಂಗಣ ಕಟ್ಟಿರ್ತಾರೆ. ಅಲ್ಲಿ ಸನತ್ ಕುಮಾರ್ ಪ್ರಭುಗಳು ಕೂತ್ಕೊಳ್ಳೋದಕ್ಕೆ ಒಂದು ವೇದಿಕೆ, ಅದರ ಒಂದು ಸಿಂಹಾಸನ, ಚಿನ್ನದಿಂದ ಅಲಂಕೃತವಾಗಿರೋ ಸಿಂಹಾಸನ, ಮುಂದೆ ಒಂದು ವೇದಿಕೆ, ಹೋಮಕುಂಡಕ್ಕೆ ಎಲ್ಲನೂ ಅರೇಂಜ್ ಮಾಡಿ ಕಟ್ಟಿರ್ತಾರೆ. ಪ್ರತಿ ವರ್ಷ ಇದೇನಾಯಿತು ಅಂದರೆ ಈಗೆಲ್ಲ ಇದನ್ನೇ ಆರ್ಯ ವಂಶ ಶುರುವಾಯ್ತು. ಇಲ್ಲಿ ಆರ್ಯ ವಂಶ ಶುರುವಾಗಿದೆ. ಎಲ್ಲಿ? ಗೋಬಿ ಡೆಸರ್ಟ್ನಲ್ಲಿ ಮನು ಕುಲದವರೆಲ್ಲ ಸೇರಿ ಸೇತುಪುರಿ ಕಟ್ಟಿ ಇವರೆಲ್ಲರೂ ಕೂಡ ಆರ್ಯ ವಂಶದ ಮೊದಲನೆಯ ಮಹಾವಂಶದವರು. ಇನ್ನೂ ಇಂಡಿಯಾಗೆ ಬಂದಿಲ್ಲ, ನಂತರ ಹಿಂದೂಗಳಾಗೋದು. ಇವರು ಆರ್ಯರು. ಇವರ ಗುಣ ಹೇಗಿತ್ತು? ನೀವು ನನಗೆ ಫೋಟೋ ತೋರಿಸೋಕ್ಕಾಗ್ತಿಲ್ಲ. ನೀಳವಾದ ಮೂಗು, ಎತ್ತರವಾದ ಹಣೆ, ಬಹಳ ಸುಂದರವಾದಂಥ ಕಣ್ಣುಗಳು ಮತ್ತು ಸುಂದರವಾದಂಥ ಆಕಾರ ಉಳ್ಳಂಥವರು ಈ ಆರ್ಯ ಕುಲದವರು. ಇವರು ಬಿಳಿ ಬಣ್ಣ, ಇವ್ರದ್ದು ಶ್ವೇತ ವರ್ಣ. ಸಮೇಟ್ರೂ ಬಿಳಿ ಬಣ್ಣನೇ. ಸಮೇಟ್ರಿಂದಲೇ ಈ ವಂಶ ಬಂದಿರತಕ್ಕಂಥದ್ದು. ಯಾವುದು? ಅಟ್ಲಾಂಟಿಕ್ ಮಹಾವಂಶದ 5ನೇ ಉಪವಂಶ ಸಮೇಟ್ರಿಂದ ಜೀವರುಗಳನ್ನು ಸಂಸ್ಕಾರ ಮಾಡಿ 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 ಉತ್ತಮ ರೂಪ ಗುಣ ಹೊಂದಿರೋರನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಆರ್ಯ ವಂಶ ಶುರುವಾಯಿತು. ಎಲ್ಲಿ? ಗೋಬಿ ಸಮುದ್ರದ ಸುತ್ತಮುತ್ತ ಏರಿಯಾದೆಲ್ಲನೂ ಇವರು ಶುರುವಾದರು. ಇವರು ಸೇತುಪುರಿ ನಗರ ಕಟ್ಟಿದ್ರು. ಈ ಆರ್ಯರೆಲ್ಲ ಬಹಳ ಧಾರ್ಮಿಕರು, ಎಲ್ಲರೂ ವಿದ್ಯಾವಂತರು. ಇವರಲ್ಲಿ ಮುಖ್ಯವಾಗಿ ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ಸಹೋದರ ಭಾವ. ನೋಡಿ, ಈಗ ನಾವು ಏನು ಇತಿಹಾಸದ ಸಹೋದರ ಭಾವ ಹೇಳ್ತೀವೋ ಅಲ್ಲಿ ಇದ್ದವರು ಈಗಿನ ನಾಯಕರೇ. ಸೇಮ್ ರೂಲೇ. ವೈವಸ್ವತ ಮನು ಈಗಲೂ ಇದ್ದಾರೆ, ಆವಾಗಲೂ ಇದ್ದರು. ಸಹೋದರ ಭಾವ ಮುಖ್ಯವಾಗಿತ್ತು. ಮೇಲು ಕೀಳು ಅಂತಕ್ಕಂಥ ಭಾವನೆಗಳೇ ಅವರಲ್ಲಿ ಇರಲಿಲ್ಲ. ಅಂದರೆ ಪೂಜಾರಿಗಳು ಆಗ ಡಾಕ್ಟ್ರು ಆಗಿದ್ದರು, ವೈದಿಕರಾದರು. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಕಾಯಿಲೆ ಬಂದರೆ ಅರ್ಚಕರ ಮನೆಗೆ ಹೋದರೆ ಮಂತ್ರ ಕಟ್ತಾರೆ, ಔಷಧಿ ಕೊಡ್ತಾರೆ ಅಂತ ಹೇಳ್ತಿದ್ರಲ್ಲ, ಹಾಗೆ ವೈದ್ಯ ಗುಣವನ್ನು ಹೊಂದಿದಂಥ ಅರ್ಚಕರಿದ್ದರು, ಪುರೋಹಿತರಿದ್ದರು. ಅವರು ಅದಕ್ಕೆ ತಕ್ಕಂಥ ಡ್ರೆಸ್ ಹಾಕ್ಕೊಳ್ಳೋರು. ಅವರು ಕಸ ಗುಡಿಸ್ತಕ್ಕಂಥ ಜಾಡಮಾಲಿ ಅಂತ ನಾವೇನು ಕರಿತೀವೋ ಅವನನ್ನು ಕೂಡ ಸ್ನೇಹದಿಂದ ನೋಡ್ತಿದ್ರು. ನಮ್ಮ ಹಿಂದೂ ಇದರಲ್ಲಿ ಏನು ಮಾಡ್ತಾರೋ, ಯಾವಾಗ ಮಧ್ಯ ಪೀರಿಯಡ್ನಲ್ಲಿ ಬಂದಿದ್ದು, ನಾವು ಬ್ರಾಹ್ಮಣರು, ನೀವು ಶೂದ್ರರು ಮುಟ್ಟಬೇಡಿ ಅಂತ ಬಂದಿದ್ದು ನಂತರ. ಆದರೆ ಆರ್ಯ ಕುಲ ಶುರುವಾದಾಗ ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ಗುಣ ಇತ್ತು. ಭೇದ ಭಾವ ಎಣಿಸ್ತಾ ಇರಲಿಲ್ಲ, ಜಗಳ ಆಡ್ತಾ ಇರಲಿಲ್ಲ, ಒಳ್ಳೆಯ ಧಾರ್ಮಿಕ ಗುಣಗಳನ್ನು ಹೊಂದಿದ್ರು. ಯಾವಾಗಲೂ ಸೂರ್ಯ ಆರಾಧನೆ ಮಾಡ್ತಿದ್ರು, ಹೋಮಗಳನ್ನು ಮಾಡ್ತಾಯಿದ್ರು. ಎಲ್ಲರಿಗೂ ಅಧಿಕಾರ ಇತ್ತು, ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇರಲಿಲ್ಲ. ಆ ರೀತಿ ಈ ಆರ್ಯ ವಂಶ ಅಲ್ಲಿ ಬೆಳೆದ ಮೇಲೆ ಇದು ಶುರುವಾಗಿದ್ದು 60,000 ವರ್ಷಗಳ ಹಿಂದೆ. ನಾನು ಹೇಳಿದೆ 75,000ದಲ್ಲಿ ಜಲಪ್ರಳಯ ಆಯಿತು. ಜಲಪ್ರಳಯ ಆದಮೇಲೆ 70ನೇ ವರ್ಷದಲ್ಲಿ ಬೇಕಾದಷ್ಟು ಬದಲಾವಣೆ ಆದಮೇಲೆ ಆಗ ಸೂಕ್ತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಶಕ್ತಿ ಬರಬೇಕಂತ ಟಾಲ್ಟೆಕ್ ವಂಶದಲ್ಲಿ ಹುಟ್ಟಿ ಅಂತ ಮಾರ್ಸನ್ನು ಕಳಿಸಿ ಒಂದು ಗುಂಪು ಮನುಕುಲವನ್ನು ಬೆಳೆಸಿದ್ರಲ್ಲ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ 60,000 ಆ್ಯಕ್ಚುಯಲ್ ಆರ್ಯವಂಶ ಶುರುವಾಗಿದ್ದು 60,000 ಕ್ರಿಸ್ತಪೂರ್ವ 60,000 ವರ್ಷಗಳ ಹಿಂದೆ. ಇದು 20,000 ವರ್ಷಗಳು ಬಹಳ ಸಾಮ್ರಾಜ್ಯವಾಗಿ ಬೆಳೀತು. ನಂತರ ಇದೇ ಬೆಳೀತಾ ಇರಬೇಕಾದ್ರೆ 40,000 ವರ್ಷಗಳ ಹಿಂದೆ ಈಗ ಉಳಿದ ವಂಶಗಳು ಬರಬೇಕಲ್ಲ, ಆ ಕಡೆ ಗಮನ ಕೊಟ್ಟರು. ಇನ್ನು 4 ಗುಂಪುಗಳು ಕಣಿವೆಗಳಲ್ಲಿ ಇದ್ದಾರಲ್ಲ, ಒಂದು ಗುಂಪನ್ನು ಕರ್ಕೊಂಬಂದರು. ಎಷ್ಟಾಗ್ತದೆ ನಿಲ್ಲಿಸಿ ಮುಂದಿಸಲಿ ಕಂಟಿನ್ಯೂ ಮಾಡೋಣ. ಈಗ ಆರ್ಯ ವಂಶದವರು ಸೂರ್ಯ ಆರಾಧಕರು. ಆ ಕಾಲದಲ್ಲೇ ನಮ್ಮ ಬುದ್ಧರು ಏನಂತ ಹೇಳ್ತೀವೋ ಅವರು ಬೋಧಿಸತ್ವರಾಗಿದ್ದರು. ನೋಡಿ, 5ನೇ ಮಹಾವಂಶದ ಮನುಗಳು ವೈವಸ್ವತ ಮನು, ಜ್ಞಾನ ಬೋಧೆ ಕೊಡ್ತಕ್ಕಂಥವರು ಗೌತಮ. ಈಗ ಬುದ್ಧರು ಅಂತ ಹೇಳ್ತೀವಲ್ಲ, ಅವರು ಆಗ ಏನಾಗಿದ್ದರು? ಬೋಧಿಸತ್ವರಾಗಿದ್ದರು. ಅವರೇ ಜ್ಞಾನ ಬೋಧೆಯನ್ನು ಕೊಡ್ತಕ್ಕಂಥವರಾಗಿದ್ದರು. ಅವರು ಆಗ ಮುಖ್ಯವಾಗಿ ಅವರಿಗೆ ಧರ್ಮ ವಿಚಾರವಾಗಿ ಸೂರ್ಯನೇ ಪ್ರತ್ಯಕ್ಷ ದೇವರಂತ ಸೂರ್ಯ ಆರಾಧಕರಾಗಿ ಅವರು
ಪ್ರಚಲಿತವಾದರು. ಆರ್ಯರು ಯಜ್ಞ ಹೋಮ ಇವುಗಳೆಲ್ಲ ಮಾಡೋದಕ್ಕೆ ಹೇಳ್ಕೊಡ್ತಾರೆ. ನಂತರ ಇವರಲ್ಲಿ ಏನಿತ್ತು ಆರ್ಯರಂದರೆ ಬಹಳ ವಿಶೇಷವಾದ ಗುಣ ಅಂತಂದರೆ, ಇವರಲ್ಲಿ ಬಹಳ 20 ವರ್ಷ ಸಾಮ್ರಾಜ್ಯ ಆಳಿದವರು ವೈವಸ್ವತಮನು. ಅವತ್ತನೇ ರಾಜ, ಸುಭಿಕ್ಷಿತವಾಗಿತ್ತು, ಯಾರಿಗೂ ಏನು ತೊಂದರೆ ಆಗ್ತಾ ಇರಲಿಲ್ಲ. ಇನ್ನೊಂದು ಸಾಮಂತ ರಾಜರುಗಳಿಗೆ ವಿಚಾರವನ್ನು ಕಳಿಸ್ಬೇಕಾದ್ರೆ ನಾವು ಹೇಳ್ತೀವಲ್ಲ, ಅದು ಲೇಖನ ಬರೆದ್ಬಿಟ್ಟು ಅದಿರಲಿಲ್ಲ. ಅವಾಗ ಎಲ್ರಿಗೂ ಸಿದ್ಧಿಗಳಿತ್ತು. ಅಲ್ಲಿರೋರೆಲ್ಲ ಉತ್ತಮರು. ಯಾರು? ಇವರೆಲ್ಲರೂ ಯೋಗ ಸಿದ್ಧಿ ಪಡೆದಂಥವರು. ಎಲ್ಲರೂ ಕೂಡ ದಿವ್ಯ ದೃಷ್ಟಿ ಇತ್ತು. ಏನು ಹೇಳಬೇಕು ಅದನ್ನು ತಿಳ್ಕೊಂಡು ಅವ್ರಿಗೆ ತಿಳಿಸ್ತಕ್ಕಂಥದ್ದು. ಬೇರೆ ರಾಜರಿಗೆ ವರ್ತಮಾನ ಕಳಿಸ್ಬೇಕು ಅಂತಂದರೆ ಇಲ್ಲಿನ ಒಬ್ಬ ಯುವಕನಿಗೆ ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ಶರೀರವನ್ನು ಧರಿಸ್ಕೊಂಡು ಆ ದೇಶಕ್ಕೆ ಹೋಗಿ, ಈಗ ಯಾಕೆಂದರೆ ಎಷ್ಟು ಹಬ್ಬಿದ್ರು ಅಂತಂದರೆ ನೋಡ್ರಿ, ಟಾಲ್ಟೆಕ್ಕು ಮತ್ತು ತುರೇನಿಯನ್ಸ್ ಇದ್ದ ರಾಷ್ಟ್ರಗಳನ್ನೆಲ್ಲನೂ ಇವ್ರು ಗೆದ್ದುಬಿಟ್ರು. ಜಾವಾ ಸುಮಾತ್ರ ಇಲ್ಲೂ ಗೆದ್ದರು. ಆಮೇಲೆ ಈಜಿಪ್ಟು ಇಲ್ಲೂ ಗೆದ್ದರು. ಸುಮಾರು ಆರ್ಯ ವಂಶ ಬಹಳ ವಿಸ್ತಾರವಾಗಿ ತನ್ನ ಸಾಮ್ರಾಜ್ಯವನ್ನು ಹಬ್ಬಿಸ್ಕೊಂಡಾಗ ಸಾಮಂತ ರಾಜರಲ್ಲೇ ಇವ್ರ ಕೈ ಎತ್ತಿದ್ದಲ್ಲಿದ್ದರು. ಏನಾದರೂ ಈ ಮೆಸೇಜ್ ಕಳಿಸ್ಬೇಕಾದ್ರೆ ಹೇಗೆ? ಟೆಲಿಫೋನ್ ಇಲ್ಲ, ಅಥವಾ ಹಿಂದೆ ಇನ್ನೂ ಹೇಳ್ತಿದ್ರು ಪಾರ್ವಾಳ ಮುಖಾಂತರ ಮೆಸೇಜ್ ಕಳಿಸ್ತಾ ಇದ್ರು ಅಂತ, ಅದು ಇರಲಿಲ್ಲ. ಇವರು ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ವಿಚಾರವನ್ನು ಅಲ್ಲಿರೋ ರಾಜರಿಗೆ ಸಂಕಲ್ಪಗಳ ರೂಪದಲ್ಲಿ ಅವ್ರ ಮನಸ್ಸಿಗೆ ಕಳಿಸ್ತಾ ಇದ್ರು. ಇನ್ನೂ ವಿಶದವಾಗಿ ತಿಳಿಸೋದು ಏನಾದರೂ ಇದ್ದರೆ, ಇಲ್ಲಿ ಒಬ್ಬ ವ್ಯಕ್ತಿನ ಸೂಕ್ಷ್ಮವಾಗಿ ಸೂಕ್ಷ್ಮ ಶರೀರದವನ್ನು ಧರಿಸ್ಕೊಂಡು ಮತ್ತೆ ಅಲ್ಲಿ ಹೋಗಿ ಸ್ಥೂಲ ಶರೀರವನ್ನು ಧರಿಸ್ಕೊಂಡು ಇಲ್ಲಿ ಅದೃಶ್ಯವಾಗೋದು, ಅಲ್ಲಿ ವ್ಯಕ್ತವಾಗೋದು, ಈ ಮೆಸೇಜನ್ನು ಅವ್ರು ಕೊಟ್ಟು ಬರೋದು. ಈ ರೀತಿ ಎಲ್ಲನೂ ಕೂಡ ಅಧ್ಯಾತ್ಮ ಶಕ್ತಿಯನ್ನು ಬಳಸ್ಕೊಳ್ಳೋ ಮಟ್ಟಕ್ಕೆ ಅವರು ಬೆಳೆದಿದ್ರು. ಇಷ್ಟೇ ಅಲ್ಲದೆ ರೈಟಿಂಗ್ ಏನಿತ್ತು ಅಂತಂದರೆ, ಒಂದು ಶಾರ್ಪ್ ಆಗಿರ್ತಕ್ಕಂಥ ನೀಡಲ್ ತಗೊಂಡು ಒಂದು ಟ್ರಾನ್ಸ್ಪರೆಂಟ್ ವ್ಯಾಕ್ಸ್ ಟೈಪ್ ಇರ್ತಕ್ಕಂಥ ಒಂದು ಬ್ಲಾಕ್ ಮೇಲೆ ಅಕ್ಷರಗಳನ್ನು ಕೊರೆಯೋರು. ಅವ್ರ ಭಾಷೆ ಏನಿತ್ತು ಸಂಸ್ಕೃತ ಭಾಷೆ. ಕೊರೆಯೋದು, ಅದಕ್ಕೊಂದು ಲಿಕ್ವಿಡ್ ತುಂಬಿಸಿದ್ರೆ ಅದು ಮೌಲ್ಡ್ ಆಗ್ತಿತ್ತು. ಈ ಅಕ್ಷರಗಳನ್ನು ಆಗ ಬಳಸ್ತಾ ಇದ್ರು. ನಾನು ಹೇಳ್ತಿರೋದು ಸುಮಾರು 60,000 ವರ್ಷಗಳ ಹಿಂದಿನ ಮಾತು. ಆವಾಗ ಭಾಷೆ ಸಂಸ್ಕೃತ ಇತ್ತು. ಅಟ್ಲಾಂಟಿನ್ಗೆ ಸಂಶ್ಲೇಷ ಭಾಷಾ, ಇನ್ನೂ ಪುರಾತನವಾದಂಥ ಕ್ರೂಡ್ ಲ್ಯಾಂಗ್ವೇಜ್. ಯಾರು? ಅಟ್ಲಾಂಟಿಕ್ಕು ಭಾಷೆ ಇತ್ತು, ಸಂಶ್ಲೇಷ ಭಾಷೆ ಅಂತ. ಇಲ್ಲಿ ಆರ್ಯನ್ ವಂಶಕ್ಕೆ ಬರೋಷ್ಟೊತ್ತಿಗೆ ಇವರು ಸಂಸ್ಕೃತ ಬಂದಿದ್ದು, ಸಂಸ್ಕೃತ ಭಾಷೆಯನ್ನು ಬಳಸ್ತಾ ಇದ್ದರು. ಮತ್ತು ಇವರು ಲಿಪಿ ಬರಿಬೇಕಾದ್ರೆ ಒಂದು ಕಡ್ಡಿಯಲ್ಲಿ, ನಮ್ಮ ಹಿಂದಿನವರೇ ಮಾಡಬೇಕಾದ್ರೆ ಮರಳು ಮೇಲೆ ಈ ರೀತಿ ಬರಿತಾ ಇದ್ದರು. ಪೇಪರ್ ಆಗಲಿ ಪೆನ್ಸಿಲ್ ಆಗಲಿ ಏನಿರಲಿಲ್ಲ, ಆನಂತರ ಬಂದಿರ್ತಾನೆ. ಆಗ ಏನು ಮಾಡ್ತಾಯಿದ್ರು, ಒಂದು ಇದು ಮೋಲ್ಡ್ ಟೈಪ್ ಇರ್ತಕ್ಕಂಥ ವ್ಯಾಕ್ಸ್ ಇದ್ರ ಮೇಲೆ ಏನು ಬರಿಬೇಕು, ತಾಳೆಗರಿಯಲ್ಲಿ ಕೆರಿತಾರಲ್ಲ, ತಾಳೆಗರಿ ನೋಡಿದ್ರಲ್ವ, ಅದರಲ್ಲಿ ಏನು ಮಾಡ್ತಾರೆ, ಒಂದು ಶಾರ್ಪ್ ಆಗಿರ್ತಕ್ಕಂಥ ತಗೊಂಡು ಕೊರೆಯೋದು. ಕೊರೆದ ಮೇಲೆ ಒಂದು ಲಿಕ್ವಿಡ್ ಹಾಕ್ಬಿಟ್ರೆ ಅಕ್ಷರಗಳು ಎತ್ತಿ ಕಾಣುತ್ತೆ. ಆ ಕೆಲಸವನ್ನು ಆರ್ಯರು ಮಾಡ್ತಾಯಿದ್ರು. ಈ ರೀತಿ ಜ್ಞಾನವನ್ನು ಅಂಥ ರೀತಿಯಲ್ಲಿ ಅಡಕವಾಗಿಟ್ಟು ಜನಗಳಿಗೆ ತಲುಪಿಸ್ತಾ ಇದ್ದರು. ಎಲ್ಲರೂ ಕೂಡ ಬಹಳ ಸುಭಿಕ್ಷಿತವಾಗಿ ಶಾಂತ ರೀತಿಯಲ್ಲಿ ಸೌಹಾರ್ದತೆಯಿಂದ ಸಹೋದರ ಭಾವದಿಂದ ಆರ್ಯರು ಜೀವನವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಆರ್ಯರದೇ ಹೇಳೋಣ, ಇನ್ನು ಉಳಿದಿದ್ದು ಇನ್ನೊಂದು ಸಲ ತಗೊಳ್ಳೋಣ ಬೇಕಾದರೆ. ಒಂದನೇದು, ಇವರೆಲ್ಲರೂ ಕೂಡ ಯಾರ್ಯಾರು ಅಟ್ಲಾಂಟಿಕ್ ಖಂಡದ ಉಪವಂಶದವರಿದ್ದರು, ಮಂಗೋಲಿಯನ್ಸು, ಅವರನ್ನು ಆಕ್ರಮಿಸ್ಕೊಂಡ್ರು. ಆಮೇಲೆ ಇಲ್ಲಿ ಟಾಲ್ಟೆಕ್ಕು, ತುರೇನಿಯನ್ಸು ಅವರೆಲ್ಲ ರಾಜ್ಯವಾಳ್ತಾ ಇದ್ರಲ್ಲ ಬೇರೆ ಬೇರೆ ಇದರಲ್ಲೆಲ್ಲನೂ. ಆಮೇಲೆ ಇವ್ರನ್ನೆಲ್ಲನೂ ಕೂಡ ಇವರು ಅವ್ರ ಮೇಲೆ ಆಕ್ರಮಣ ಮಾಡಿ ಬಹಳ ಪ್ರಬಲವಾದ ಶಕ್ತಿವಂತರಾಗಿ ಅವ್ರನ್ನೆಲ್ಲನೂ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ದೊಡ್ಡ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿದ್ರು. ಜಾವಾ ಸುಮಾತ್ರ ಅಲ್ಲಿಗೂ ಬಂದರು. ಮಂಗೋಲಿಯನ್ಸು, ಚೈನಾ, ಜಪಾನ್ ಎಲ್ಲವನ್ನು ಆಕ್ರಮಿಸಿಕೊಂಡು ಸುಮಾರು 20-25 ವರ್ಷಗಳು ಆರ್ಯ ಸಂಸ್ಕೃತಿ ಬೆಳೀತು. 18-20 ವರ್ಷಗಳ ಹಿಂದೆ ಆಗ ಅದನ್ನಿನ್ನೂ ಹೇಳ್ತಾರೆ, ನಮ್ಮ ಭಾರತಕ್ಕೆ ವಲಸೆ ಬರ್ತಾರೆ. ಅವರನ್ನು ಹಿಂದೂಗಳು ಅಂತ ಕರೆದರು. ಒಟ್ಟಾರೆ ಆರ್ಯ ವಂಶ ಭಾರತಕ್ಕೆ ಮೊದಲು ಬರ್ತಾರಲ್ಲ, ಅವರನ್ನು ಮೊದಲನೆಯ ಆರ್ಯ ವಂಶ ಹಿಂದೂಗಳು. ಎಲ್ಲಿಗೆ ಬಂದರು? ಗುಜರಾತ್, ಸಿಂಧು ನದಿ ದಾಟ್ಕೊಂಡು
ಅವರು ಇಲ್ಲೆಲ್ಲನೂ ದಕ್ಷಿಣಕ್ಕೆ ಇನ್ನೂ ಬರಲಿಲ್ಲ, ಬರೀ ಉತ್ತರದಲ್ಲಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಈ ಕಡೆ ಎಲ್ಲ ಗುಜರಾತು, ಈ ಕಡೆ ಎಲ್ಲನೂ ಹಮ್ಮಿಕೊಂಡ್ರು. ಇವ್ರನ್ನೆಲ್ಲನೂ ಹಿಂದೂಗಳು, ಆರ್ಯರು ಅಂತಕ್ಕಂಥದ್ದು. ಈ ಆರ್ಯರು ನಮ್ಮ ಭಾರತಕ್ಕೆ ಬಂದಮೇಲೆ ಪ್ರಬಲರಾಗಿ ಎಂಟೈರ್ ಆರ್ಯ ವಂಶವನ್ನು ಅವರು ಅಧೀನಕ್ಕೆ ತಗೊಂಡು ಭಾಳ ಚೆನ್ನಾಗಿ ಆರ್ಯರು ಅಂತ ಹೇಳ್ತೀವಿ. ಯಾರು ನಮ್ಮ ಜನಕ ಮಹಾರಾಜ ಆಗಿರ್ಬೋದು ಅಥವಾ ಪಾಂಡವರಾಗಿರ್ಬೋದು, ಇವರೆಲ್ಲರೂ ಕೂಡ ಆರ್ಯ ಅಂತಲೇ ಕರೆಯೋದು. ಇವರೆಲ್ಲ ಆರ್ಯ ವಂಶಕ್ಕೆ ಸೇರಿರ್ತಕ್ಕಂಥವರು. ಇಂಥ ಇದರಲ್ಲಿ ಎಲ್ಲರೂ ವಿದ್ಯಾವಂತರು, ಮತ್ತು ಭೇದ ಭಾವ ಇಲ್ಲ, ಎಲ್ಲರನ್ನೂ ಸಹೋದರ ಭಾವದಿಂದ ನೋಡ್ಕೊಳ್ತಕ್ಕ ನಾಗರಿಕತೆ ಬಹಳ ಉಚ್ಚ ಮಟ್ಟದಲ್ಲಿತ್ತು. ಯಾವುದು ಸಂಗೀತ ಮತ್ತು ಭರತನಾಟ್ಯ ವಿನೋದಗಳನ್ನು ಮಾಡ್ತಾಯಿದ್ರು. ಮತ್ತು ಟೆಕ್ನಾಲಜಿ ಎಷ್ಟು ಬೆಳೆದಿತ್ತು ಅಂತಂದರೆ ಯಾವ್ಯಾವ ಅಸ್ತ್ರಗಳನ್ನು ಮಂತ್ರದಿಂದ ಮಾಡ್ತಕ್ಕಂಥದ್ದು, ಅಂದರೆ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಬಳಸ್ತಾಯಿದ್ರು. ಪುಷ್ಪಕ ವಿಮಾನಗಳನ್ನು ಕೂಡ ಇವರು ಬಳಸ್ತಾ ಬಂದರು. ಯಾಕೆ ಟಾಲ್ಟೆಕ್ ವಂಶದವರು ಇವರು ಇದ್ದಿದ್ದರಿಂದ ಈ ಶಕ್ತಿಗಳನ್ನು ಇವರು ಬಂದರು. ಮುಖ್ಯವಾಗಿ ಇವರು ಸೂರ್ಯನನ್ನು ಆರಾಧನೆ ಮಾಡ್ತಾಯಿದ್ರು. ಪ್ರಕೃತಿ ದೇವತೆಗಳನ್ನು ಕೂಡ ಪೂಜೆ ಮಾಡ್ತಾಯಿದ್ರು. ಮುಖ್ಯವಾಗಿ ಪ್ರತಿ ವರ್ಷ ಬೇಸಿಗೆಯಲ್ಲಿ, ಸಮ್ಮರಲ್ಲಿ ಆ ಸೇತುಪುರಿ ಅಂತ ಹೇಳಿದ್ವಲ್ಲ, ಅಲ್ಲಿ ಹಬ್ಬ ಮಾಡ್ತಾಯಿದ್ರು. ಎಲ್ಲರೂ ಕೂಡ ರೇಷ್ಮೆ ವಸ್ತ್ರಗಳನ್ನು ಧರಿಸಿ ತಮ್ಮ ಗೋಬಿ ಸೇತು ನಗರ ಇದೆಯಲ್ಲ ಎಲ್ಲನೂ ಕೂಡ ತಳಿರು ತೋರಣಗಳಿಂದ, ಲೈಟ್ಗಳಿಂದ, ಜ್ಯೋತಿಗಳಿಂದ, ಲೈಟ್ ಅಂದರೆ ಕರೆಂಟ್ ಅಲ್ಲ, ಪಂಜುಗಳಿಂದ ಅಲಂಕರಿಸಿ ಆ ಸೇತು ಮೇಲೆ ನಡ್ಕೊಂಡು ಶಂಬಳ ದ್ವೀಪಕ್ಕೆ ಹೋಗ್ತಾಯಿದ್ರು. ಶಂಬಳ ದ್ವೀಪದಿಂದ ಈ ಸನತ್ ಕುಮಾರಗಳು ಪ್ರತಿ ವರ್ಷ ಬಂದು ಜನಗಳಿಗೆ ದರ್ಶನ ಕೊಡ್ತಾಯಿದ್ರು. ದರ್ಶನ ಕೊಟ್ಟಾಗ ಎಲ್ಲರೂ ಬಂದು, ಯಾರ್ಯಾರು ಮೈತ್ರೇಯರು ಯಾರ್ಯಾರು ಇದ್ದಾರಲ್ಲ ಅವರ ಅಸಿಸ್ಟೆಂಟ್ಸ್ ಎಲ್ಲರೂ ಬಂದು ಆಕ್ಯುಪೈ ಮಾಡಿಕೊಂಡು ಸಿಂಹಾಸನ ಖಾಲಿಯರು. ಯಾವಾಗ ಅವರು ಬರಬೇಕು ಇನ್ನು ಸಮಯ ಅಂದ ತಕ್ಷಣವೇ ಸನತ್ ಕುಮಾರ್ ಪ್ರಭುಗಳು ಅಲ್ಲಿ ಪ್ರತ್ಯಕ್ಷವಾದ ತಕ್ಷಣ ದಂಡನೆ ಎದ್ದ ತಕ್ಷಣ ಅಲ್ಲಿ ಅಗ್ನಿ ಹೋಮ ಮಾಡೋದಿತ್ತಲ್ಲ, ಅದು ಹತ್ಕೊಂಡು ಉರಿತು. ಬೆಂಕಿ ಹಚ್ತಾ ಇರಲಿಲ್ಲ, ಕೈ ಎತ್ತಿ ಆಶೀರ್ವಾದ ಮಾಡಿದ ತಕ್ಷಣ ಹತ್ಕೊಂಡು ಉರಿತಾ ಇತ್ತು. ಆ ಬೆಂಕಿಯನ್ನು ಅಲ್ಲಿ ನೆರೆದಿರೋರು ಆ ಬೆಂಕಿನ ಒಂದು ವರ್ಷಕ್ಕಾಗುವಷ್ಟು ಬೇರೆ ಬೆಂಕಿನ ಹಚ್ತಾ ಇರಲಿಲ್ಲವಂತೆ. ಈ ಕೆಂಡವನ್ನೇ ಮನೆಗಳಲ್ಲಿ ಹೋಗಿ ಇಟ್ಕೊಂಡು ಅಡುಗೆಗೆ, ದೀಪಕ್ಕೆ ಎಲ್ಲರೂ ಕೂಡ ಪೂಜ್ಯ ರೀತಿಯಲ್ಲಿ ಅದನ್ನು ಆರಾಧನೆ ಮಾಡ್ತಾಯಿದ್ರು. ಅಷ್ಟು ಭಕ್ತಿ ಶ್ರದ್ಧೆಯಿಂದ ಸನತ್ ಕುಮಾರ ಪ್ರಭುಗಳು ಅಂತಂದರೆ ಅವರೇ ಸಾಕ್ಷಾತ್ ದೇವರು ಅಂತಕ್ಕಂಥ ಭಾವನೆಯಿಂದ ಆರ್ಯರು ಆರಾಧನೆ ಮಾಡ್ತಾಯಿದ್ರು. ಮತ್ತು ಇವರಲ್ಲಿ ಪ್ರಕೃತಿ ಶಕ್ತಿಗಳು, ಯೋಗಾಭ್ಯಾಸಗಳು, ಗುಪ್ತ ವಿದ್ಯೆ ಇವನ್ನೆಲ್ಲ ಮಾಡಿ ಎಲ್ಲ ಸಂಕಲ್ಪಗಳಿಂದ ರಾಜ್ಯದ, ದೇಶದ ಜನಾಂಗಗಳಿಗೆ ಮಾತ್ರ ಉಪಯೋಗಿಸ್ತಾಯಿದ್ರು. ಟಾಲ್ಟೆಕ್ನವರು, ಅಟ್ಲಾಂಟಿಕ್ನವರು ತಮ್ಮ ಸ್ವಾರ್ಥಕ್ಕೆ ಬಳಸ್ತಾಯಿದ್ರು. ಇಲ್ಲಿ ಸ್ವಾರ್ಥ ಇರಲಿಲ್ಲ. ಆರ್ಯರಲ್ಲಿ ಆರ್ಯರು ಅಂದ ತಕ್ಷಣ ಎಲ್ಲರಿಗೂ ಗೌರವ ಭಾವ. ಅವರು ಮಹಾನುಭಾವರಪ್ಪ, ಇವರು ಆರ್ಯ ಕುಲದವರು ಅಂತ ಹೇಳಿದ್ರೆ ಸಾಕು, ಎಲ್ಲರೂ ಅವರಿಗೆ ಗೌರವವನ್ನು ಕೊಡ್ತಾರೆ. ಈಗಲೂ ಆರ್ಯ ವಂಶ ಅಂತಂದರೆ ರೆಸ್ಪೆಕ್ಟ್ ಇದೆ. ಆಗ ನಾನು ಹೇಳ್ತಿರೋದು ಯಾವಾಗ 60-40 ಸಾವಿರ ವರ್ಷಗಳ ಹಿಂದೆ ಜನಗಳು ಆರ್ಯರನ್ನು ಅಷ್ಟು ಗೌರವದಿಂದ ಕಾಣ್ತಾ ಇದ್ದರು. ಇಂಥ ಸಮಯದಲ್ಲೇ ಸಮಯ ಆಗ್ತಿದೆ. ಇನ್ನು ಉಳಿದ 4 ಗುಂಪುಗಳಾಗಿ ಕಣಿವೆಗಳಲ್ಲಿ ಇಟ್ಟಿದ್ರಲ್ಲ, ಅವರನ್ನು ಬರೋದಕ್ಕೆ, ಅವರಿಗೆ ತರಬೇತಿ ಕೊಡೋದಕ್ಕೆ ಮನುಗಳು ಗಮನ ಕೊಡ್ತಾರೆ. ಮೊದಲನೇದವರು ಯಾವುದು ಅಂತ ಹೇಳಿಬಿಟ್ಟು ನಿಲ್ಲಿಸ್ತೀನಿ. ಮೊದಲನೆಯ ಕಣಿವೆಯಲ್ಲಿ ಆಗಲೇ ತೊಗೊಂಡೋಗಿ ಅಲ್ಲಿ ಇಟ್ಟಿದ್ದಾರೆ, ಜಲಪ್ರಳಯಕ್ಕೆ ಮೊದಲೇ. ಆ ಜೀವರುಗಳನ್ನು ಹೋಗಿ ತಾವು ಅವರನ್ನು ಇಲ್ಲಿಗೆ ಕರ್ಕೊಂಬರ್ಬೇಕು. ಯಾವುದೋ ಆರ್ಯ ಅವರನ್ನು ಕೂಡ, ಅವರೇನು ಇಂಥ ವಂಶ ಮಾಡಬೇಕು ಅನ್ನಲಿಲ್ಲ, ಆರ್ಯ ಸಂಸ್ಕೃತಿ ಅವರಲ್ಲಿ ಬೆಳೆಸಬೇಕು ಅಂತಂದ್ಬಿಟ್ಟು ಅವರನ್ನು ಕರ್ಕೊಂಡು ಅರಬ್ ಕಂಟ್ರೀಸ್ಗೆ ಕರ್ಕೊಂಡು ಬರ್ತಾರೆ. ಅವರಲ್ಲಿ ಕರ್ಕೊಂಡು ಬಂದಾಗ ಇವರು ಅವರ ಜೊತೆಯಲ್ಲಿ ಇದ್ದಾಗ ಅವರನ್ನು ಸಂತತಿ ಜಾಸ್ತಿ ಆಗುತ್ತೆ. ಆದರೆ ಅವರು ಅಲ್ಲಿರ್ತಕ್ಕಂಥ ಮೂಲ ಇದ್ರಲ್ವ, ಅವರು ಇವ್ರು ಹೇಳಿದ ಮಾತಿಗೆ ಅವರು ಒಪ್ಪಿಗೆ ಕೊಡಲ್ಲ. ನಾವು ನಮ್ಮ ಹಾಗೆ ಇರ್ತೀವಿ ಅಂದಾಗ ಅವರನ್ನು ಏನಂತ ಹೇಳ್ತಾರೆ, ಯಹೂದಿಗಳು ಅಂತ ಕರೀತಾರೆ, ಯಹೂದಿಗಳಾಗ್ತಾರೆ. ನಂತರ ಉಳಿದವರು ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾರೆ, ಬೇರೆ ಬೇರೆ ಜಾಗಗಳಿಗೆ. ಈ ಕಡೆ ಪೂರ್ವದ ಕಡೆ ಈ ಕಡೆನೂ ಹೋಗ್ತಾರೆ, ಪಶ್ಚಿಮದ ಕಡೆ ಹೋಗ್ತಾರೆ, ಉತ್ತರದ ಕಡೆ ಹೋಗಿ ಅಲ್ಲೆಲ್ಲನೂ ಸಾಮ್ರಾಜ್ಯನ ಕಟ್ತಾರೆ. ಅವರನ್ನು ಅರೇಬಿಯನ್ಸ್ ಅಂತ ಕರೀತೀವಿ. 2ನೇ ಉಪವಂಶ ಅರೇಬಿಯನ್ಸ್. ಇದು ಒಂದು 10,000 ವರ್ಷಗಳು ಇವರು ಬೆಳವಣಿಗೆ ಆದಮೇಲೆ ಇನ್ನೊಂದು ಗುಂಪನ್ನು ಕರ್ಕೊಂಡು ಬರ್ತಾರೆ. ಅವರನ್ನು
ಇರಾನಿಯನ್ಸ್ ಅಂತಾರೆ, ಪರ್ಷಿಯಾ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಪರ್ಷಿಯಾ ದೇಶಕ್ಕೆ ಅಂದರೆ ಈಗ ಇರಾನ್ ಅನ್ನೋದನ್ನು ಪರ್ಷಿಯಾ, ಮೆಸೊಪಟೋಮಿಯಾ ಅಂತ ಹೇಳ್ತೀವಿ, ಅಲ್ಲಿ ಕರ್ಕೊಂಡು ಬಂದು ಅವ್ರ ಜೊತೆಯಲ್ಲಿ ಅಕೇಡಿಯನ್ಸ್ ರಕ್ತ ಸೇರಬೇಕು ಅಂತ ಅಕೇಡಿಯನ್ಸ್ ಜೊತೆ ಸೇರಿಸಿ ಅವರಲ್ಲಿ ಕೆಲವು ಗುಣಗಳನ್ನು ಬೆಳೆಯೋ ಹಾಗೆ ಮಾಡ್ತಾರೆ. ಅವರನ್ನೇ ಇರಾನಿಯನ್ಸ್ ಅಂತ ಕರಿತೀವಿ ನಾವು. ಇರಾನ್, ಇರಾಕ್ ಅಂತ ಏನು ಹೇಳ್ತೀವೋ ಅವರು ಮೊದಲಿಗೆ ಪಾರ್ಸಿ ಮತ ಅಂತ ಹೇಳ್ತೀವಿ, ಅಗ್ನಿ ಆರಾಧಕರು ಅಂತ ಹೇಳ್ತೀವಲ್ಲ, ಅವರು ಅಗ್ನಿ ಆರಾಧಕರು. ನಂತರ ಇನ್ನೊಂದು ಗುಂಪು ಕೆಲ್ಟ್ ಅಂತ ಹೇಳ್ತಾರೆ. ಕೆಲ್ಟ್ ಅಂತಂದರೆ ಇವರಲ್ಲಿ ಇನ್ನೂ ಉಪವಂಶದವ್ರನ್ನ ಸೇರಿಸಿ ಏಷ್ಯಾ ಮೈನರ್ನಿಂದ ಯುರೋಪ್ ಕಂಟ್ರೀಸ್ ಕಳಿಸ್ತಾರೆ. ನೋಡಿ ಹೇಗೆ ಸ್ಪ್ರೆಡ್ ಆದರು ಅಂತ. ಯುರೋಪ್ ಕಂಟ್ರೀಸ್, ಐರ್ಲ್ಯಾಂಡ್ ಮತ್ತು ಪ್ಯಾಲೆಸ್ಟೈನ್ ಈ ಕಡೆ ಎಲ್ಲನೂ ಅವರನ್ನು ಕಳಿಸಿ ಅವರಲ್ಲಿ ಕಲೆ ಮತ್ತು ಕವಿತೆ ಬರೀತಕ್ಕಂಥದ್ದು ಒಂದು ಕಾವ್ಯಮಯ ಜೀವನ ನಡೆಸ್ತಕ್ಕಂಥ ಒಳ್ಳೆಯ ಸಹೃದಯತೆಯನ್ನು ಅವರಲ್ಲಿ ಬರೋ ಹಾಗೆ ಅವರಲ್ಲಿ ಆ ಗುಣವನ್ನು ಬೆಳೆಸ್ತಾರೆ. ಇವರು ಕೆಲ್ಟ್ನವರು. ಅದು ಇನ್ನು 5ನೇ ದವರನ್ನು ಟ್ಯೂಟನ್ಸ್ ಅಂತ ಕರೀತಾರೆ. ಇವರು ಟ್ಯೂಟನ್ಸ್ನಲ್ಲಿ ಏನಪ್ಪ ಅಂತಂದರೆ ಇವರು ಯೋಧರೇ, ಅಂದರೆ ಇವರಷ್ಟು ನಾಜೂಕಲ್ಲ, ಬಹಳ ಚೆನ್ನಾಗಿ ಎಲ್ಲರ ಜೊತೆಯಲ್ಲಿ ಮಿಂಗಲ್ ಆಗ್ತಿದ್ರು. ಇವರನ್ನು ರಷ್ಯಾ, ಯುರೋಪ್ ಕಂಟ್ರೀಸಲ್ಲಿ ರಷ್ಯಾ, ಜರ್ಮನ್, ನಾರ್ತ್ ಅಮೇರಿಕಾ ಈ ಕಡೆ ಎಲ್ಲ ಕಳಿಸಿ ಅವರೆಲ್ಲರೂ ಕೂಡ, ಮತ್ತು ಐರ್ಲ್ಯಾಂಡ್ ಅಂತ ಹೇಳ್ತು, ಬ್ರಿಟನ್ ಈ ಕಡೆ ಎಲ್ಲನೂ ಕಳಿಸಿ ಅವರನ್ನು ಟ್ಯೂಟನ್ಸ್. ಇವರಲ್ಲಿ ಏನಪ್ಪ ಗುಣ ಬೆಳೆದಿದೆ ಅಂದರೆ ಸೈಂಟಿಫಿಕ್ ಮನೋಭಾವನೆ, ವಿಜ್ಞಾನಿಗಳು. ಈಗ ಪ್ರಸ್ತುತ ಹೆಚ್ಚು ವಿಜ್ಞಾನದಲ್ಲಿ ಮುಂದಿರೋರು ಯಾರಪ್ಪ ಅಂತಂದರೆ ರಷ್ಯಾದವರು, ಜರ್ಮನ್ರವರು, ಅಮೇರಿಕಾದವರು, ಹೊಸ ಕಂಡಿಡಿತಕ್ಕಂಥವ್ರನ್ನ ನಾವು ಕಾಣ್ತೀವಿ. ಟ್ಯೂಟನ್ ಜನಾಂಗದವರು ಅವರಲ್ಲಿ ನಾವು ಕಾಣ್ತೀವಿ. ಈ ಕೆಲ್ಟ್ಗೂ ಟ್ಯೂಟನ್ಗೆ ಏನಪ್ಪ ವ್ಯತ್ಯಾಸ ಅಂದರೆ ಕೆಲ್ಟ್ನವ್ರಿಗೆ ಕಾವ್ಯಮಯವಾಗಿ ಬರೀತಕ್ಕಂಥ ಗುಣ, ಅವರು ಬಹಳ ಲಕ್ಸುರಿಯಸ್ ಲೈಫ್ ಇಷ್ಟಪಡೋರು, ತಲೆ ಗುಂಡಿಗಿರ್ತಕ್ಕಂಥವರು, ಶಾರ್ಟ್ ಸ್ವಲ್ಪ. ಈ ಟ್ಯೂಟನ್ಸು ಎತ್ತರ, ಮಜಬೂತಾದ ಆಳು, ಉದ್ದವಾದ ತಲೆ, ಮತ್ತು ಇವ್ರಿಗೆ ವೈಜ್ಞಾನಿಕ ಮನೋಭಾವ. ಈಗ ನೀವು ರಷ್ಯನ್ಸು, ಜರ್ಮನ್ನು ರೂಪರೇಖೆಗಳನ್ನು ನೋಡಿದ್ರೆ ಇವರೆಲ್ಲ ಬಿಳಿ ಬಣ್ಣದವರೇ, ಅವರು ಹೀಗಿದ್ದಾರೆ, ಬೆಳೀತಾ ಇದ್ದಾರೆ. ಇವರನ್ನು ಮುಂದೆ ಏನೇನು ಎಲ್ಲೆಲ್ಲಿ ಹೋದರು ಅಂತಕ್ಕಂಥದ್ದು ನೋಡೋಣ. ಹೀಗೆ 5 ಉಪವಂಶಗಳು. ಆರ್ಯ ಒಂದೇ, ಯಾರು ಮನುಗಳು, ಯಾರಿಂದ ಅಟ್ಲಾಂಟಿಕ್ ಖಂಡದ 3 ಜನ ವಂಶಗಳನ್ನು ಸೇರಿಸಿ ಒಂದು ಕಣಿವೆಯಲ್ಲಿಟ್ಟು ಸಮಯಕ್ಕೆ ಒಂದೊಂದು ಉಪವಂಶವನ್ನು ಬೆಳೆಸಿ ಯಾವ ಗುಣಗಳಲ್ಲಿ ಬೆಳಿಬೇಕು ಅನ್ನೋದನ್ನು ಮೇಲ್ವಿಸ್ತಾರ ಮಾಡಿ ತಾವೂ ಜನ್ಮವನ್ನು ತೆಗೆದುಕೊಂಡು ತಮಗೆ ಯಾವ ರೀತಿ ಆ ವಂಶವನ್ನು ಬೆಳೆಸಬೇಕು, ಏನು ಗುಣ ಬರಬೇಕು ಅನ್ನೋದಕ್ಕೆ ತಾವೇ ಆ ರೀತಿ ಗುಣಗಳನ್ನು ಬೆಳೆಸ್ಕೊಂಡು ಅವರಲ್ಲಿ ಬೆಳೆಸಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ ನಮ್ಮ ಮನುಗಳು. ನಮ್ಮ 5ನೇ ವಂಶದ ಮನುಗಳಿಗೆ ವೈವಸ್ವತ ಮನುಗಳು. ಇನ್ನು ಇವರೆಲ್ಲ ಜ್ಞಾನ ಕೊಡೋರು ಒಬ್ಬರಿದ್ದಾರೆ. ಯಾರವ್ರನ್ನ ಬೋಧಿ ಸತ್ವರು. ಯಾರವರು? ಗೌತಮ ಬುದ್ಧರು. ಈಗ ಟ್ಯೂಟನ್ ಈಗ 5ನೇ ಉಪವಂಶದಲ್ಲಿ ಬುದ್ಧರು 2500 ವರ್ಷಗಳ ಹಿಂದೆ ಬುದ್ಧರಾದರು. ಅಲ್ಲಿವರೆಗೂ ಅವರೇ ಮೈತ್ರೇಯರು, ಅವರೇ ಬೋಧಿಸತ್ವರು. ಅವರು ಆದಮೇಲೆ ಈಗ ಬಂದಿರೋರು ಮೈತ್ರೇಯರು. ಅದು ಹೇಗೆ, ಏನು ಹೇಳಿದ್ರು ಅನ್ನೋದನ್ನು ಮುಂದಿನ ಸಲ ಡೀಟೇಲ್ ಆಗಿ ಈ 5 ಉಪವಂಶಗಳನ್ನು, ಆರ್ಯರದು ಸಾಕಷ್ಟು ಹೇಳಿದ್ವಿ. 4 ಉಪವಂಶಗಳಲ್ಲಿ ಮನುಗಳು ಯಾವ ರೀತಿ ಅವರನ್ನು ಬೆಳೆಸಿದ್ರು, ಯಾವ್ಯಾವ ದೇಶಗಳಲ್ಲಿ ಹೋಗ್ಬೇಕಂತ ಮಾಡಿದ್ರು, ಏನು ಗುಣ ಬೆಳೆಸಿದ್ರು, ಮತ್ತು ಜ್ಞಾನ ಕೊಡೋದಕ್ಕೆ ಈ ಬೋಧಿಸತ್ವರು ಏನೇನು ಅವರಿಗೆ ತಿಳುವಳಿಕೆ ಕೊಟ್ಟರು ಅನ್ನೋದನ್ನು ಮುಂದಿನ ಸಾರಿ ನೋಡೋಣ, ಕಾಲಾವಕಾಶ. ಆದ್ದರಿಂದ ಈ 5ನೇ ಮಹಾವಂಶದಲ್ಲಿ 5 ಉಪವಂಶಗಳು ಬಂದಿದೆ. ಇಲ್ಲೇನಾಯಿತು, ಪೂರ್ಣವಾಗಿ ಮನುಷ್ಯರಾಗಿದ್ದಾರೆ, ಮನಸ್ಸು ಬೆಳೆದಿದೆ, ಅತಿರೇಕವಾಗಿ ಬೆಳೆದಿದೆ. ಆದರೆ ಮುಂದೆ ಏನು ಬೆಳಿಬೇಕು? ಅವರಲ್ಲಿ ಬುದ್ಧಿ ಬೆಳಿಬೇಕು. ಬುದ್ಧಿ ಬೆಳೆಯೋದಕ್ಕಾಗಿ ಇನ್ನೊಂದು ಜನಾಂಗ ಯಾವುದು? 6ನೇ ಉಪವಂಶಕ್ಕಾಗಿ ನಾನು ಮಾರ್ಸ್, ಮರ್ಕ್ಯುರಿ ಹೇಳಿದ್ನಲ್ಲ, ಅವರು ಯಾರು ಅಲ್ಲ, ಕುತುಬಿಗಳು ಮತ್ತು ಮೌರ್ಯರು ಮನುಗಳ ಜೊತೆಯಲ್ಲಿ ಅವರು ಶಿಷ್ಯರಾಗಿ ಕೆಲಸ ಮಾಡಿ ಯಾವುದು 1ನೇ ಮಹಾವಂಶದಲ್ಲಿ, ಇದು ಆರ್ಯರ ವಂಶದಲ್ಲೇ ಇವರು ಬೆಳೆದು ದೀಕ್ಷೆ ಪಡ್ಕೊಂಡು ಜೀವನ್ಮುಕ್ತರಾಗಿ 6ನೇ ದೀಕ್ಷೆಗೆ ಹೋಗಿ ಈಗ 5ನೇ ಉಪವಂಶದಲ್ಲಿ ಅವರೀಗ ಚೌಹಾನರಾಗಿದ್ದಾರೆ.
ಯಾರು ಕೆಳಗಡೆ ಮನುಗಳಿಗೆ, ಮುಂದೆ ಮೌರ್ಯರು ಮುಂದಿನ ಮನುಗಳಾಗ್ತಾರೆ. ಯಾವಾಗ 6ನೇ ಮಹಾವಂಶಕ್ಕೆ. ಬುದ್ಧರು ಬೋಧಿಸತ್ವರು ಯಾರಾಗ್ತಾರೆ? ಕುತುಬಿಗಳು 6ನೇ ಮಹಾವಂಶಕ್ಕೆ ಬೋಧಿಸುತ್ತಾರೆ. ಈ ರೀತಿ ನೋಡಿ, ಎಲ್ಲಿಂದ ಇವರು ಪ್ರಾಣಿಗಳಾಗಿದ್ದಾಗಲಿಂದನೂ ಮನುಗಳ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ಅವರು ರಾಜರಾದಾಗ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಅವ್ರು ಹೇಳಿದ ಕೆಲಸ ಮಾಡಿ ಮಾಡಿ ಡೆಡಿಕೇಶನ್ ಮಾಡ್ಕೊಂಡಿದ್ದರಿಂದ ಇವರೆಲ್ಲರೂ ಕೂಡ ಥಿಯಾಸಿಕಲ್ ಸೊಸೈಟಿಯಲ್ಲಿ ಕಿಂಕರರ ಗುಂಪು ಅಂತ ಹೇಳ್ತೀವಲ್ಲ, ಇದು ಎಷ್ಟು ದೊಡ್ಡ ಪ್ಲ್ಯಾನು. ಇದು ನಡೆದಿರೋ ಕತೆ. ಆದರೆ ಪೂರ್ವಭಾವಿಗೆ ಸಿದ್ಧತೆ ಎಷ್ಟು ನಡೆದಿದೆ? ಥಿಯಾಸಿಕಲ್ ಸೊಸೈಟಿ ಮುಂದೆ ಸ್ಥಾಪನೆ ಆಗೋದಕ್ಕೆ ಮೌರ್ಯರು ಕುತುಬಿಗಳು ಒಪ್ಕೊಂಡ್ರು ಅಂತಂದರೆ ಅವ್ರಿಗೆ ಎಷ್ಟು ಧೈರ್ಯ ಬಂದಿರಬೇಕು ಮನುಗಳ ಆಡಳಿತದಲ್ಲಿ ಬೆಳೆದು. ಹಾಗೆ ಬೆಸೆಂಟ್ರು, ಲೆಡ್ಬಿಟ್ರು, ಬ್ಲಾವೆಟ್ಸ್ಕಿ, ಆಲ್ಕಟ್ರು ಇವರೆಲ್ಲರೂ ಕೂಡ ಒಂದಾನೊಂದು ಕಾಲದಲ್ಲಿ ಇವರು ಸಂಪರ್ಕದಲ್ಲಿ ಪ್ರಾಣಿಗಳಾಗಿದ್ದರು, ಮನುಷ್ಯರಾದರು, ಮತ್ತು ಅವ್ರ ಜೊತೆಯಲ್ಲಿ ಸೇವಕರಾಗಿದ್ದರು. ಹೀಗೆ ಅದನ್ನು ಒಂದು ಕತೆ ಇದೆ. ಅದನ್ನು ಇನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ ಹೇಳುವಾಗ, ಈ 4 ಉಪವಂಶಗಳು ಹೇಳುವಾಗ ಇವರು ನಮ್ಮ ಥಿಯಾಸಿಕಲ್ ಸೊಸೈಟಿಯಲ್ಲಿ ಬರೋರು ಯಾವ ರೀತಿ ಹುಟ್ಟಿದ್ರು, ಯಾವ ರೀತಿ ಅವರು ಇದಕ್ಕೆ ಸಹಾಯ ಮಾಡಿದ್ರು ಅನ್ನೋದನ್ನು ಡೀಟೇಲ್ ಆಗಿ ಮುಂದೆ ತಿಳ್ಕೊಳ್ಳೋಣ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಿಟಿ ಲಾಡ್ಜಿನ ಪದಾಧಿಕಾರಿಗಳಿಗೂ, ನೀವು ಭಾಳ ಸಾವಕಾಶವಾಗಿ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ.